Jesus mentioned in Matthew chapter 24. ಯೇಸು ಸ್ವಾಮಿ ಮತ್ತಾಯ 24ನೇ ಅಧ್ಯಾಯದಲ್ಲಿ ಆತನು ಹೇಳಿದ್ದಾನೆ. The disciples asked Jesus. ಮತ್ತು ಶಿಷ್ಯರು ಯೇಸು ಸ್ವಾಮಿನವರು ಕೇಳುವಾಗ Because Jesus told them. ಮತ್ತು ಯೇಸು ಸ್ವಾಮಿ ಅವರಿಗೆ ಹೇಳಿದನು. The time will come. ಮತ್ತು ಸಮಯ ಬರುತ್ತದೆ. When in Jerusalem. ಯೆರೂಸಲೇಮಿನಲ್ಲಿಯೂ There will not be one stone left upon another. ಒಂದು ಕಲ್ಲು ಇನ್ನೊಂದು ಕಲ್ಲ ಮೇಲೆ ಅದು ಉಳಿಯುವುದಿಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. The disciples are asking Jesus. ಶಿಷ್ಯರು ಯೇಸು ಸ್ವಾಮಿಗೆ ಕೇಳ್ತಾ ಇದ್ದಾರೆ. Jesus, when are these things going to happen? ಯೇಸು ಸ್ವಾಮಿ ಈ ಸಂಗತಿಗಳು ಯಾವಾಗದಾಗಲಿಕ್ಕಿದೆ? What are the signs of the end of the world? ಈ ಲೋಕದ ಅಂತ್ಯಕ್ಕೆ ಬರುವಾಗ ಅದರ ಸೂಚನೆ ಏನಾಗಿದೆ? Jesus, what is going to happen before you come again the second time? ಯೇಸು ಸ್ವಾಮಿ ಎರಡನೇ ಸಾರಿ ನೀನು ಹಿಂತಿರುಗಿ ಬರುವಾಗ ಅಲ್ಲಿ ಏನಾಗಲಿಕ್ಕಿದೆ ಎಂಬುದಾಗಿ ಅವರು ಕೇಳುತ್ತಾರೆ. Church, listen to me very carefully. ಸಭೆ ಲಕ್ಷ್ಯವಿಟ್ಟು ನೀವು ಕೇಳಿಸಿಕೊಳ್ಳಿರಿ. The days we are living now ಈಗ ನಾವು ಇರುವ ಒಂದು ದಿನಗಳು are the days that were spoken by Jesus 2000 years ago. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿಯ ದಿನಗಳ ವಿಷಯದಲ್ಲಿ ಆತನು ಹೇಳಿದ್ದಾನೆ. And what we are seeing around us ನಮ್ಮ ಸುತ್ತಲೂ ನಾವು ಏನೇನು ನೋಡ್ತಾ ಇದ್ದೇವೋ is what was already spoken to us, and it is there in the Bible. ಈಗಾಗಲೇ ಅದು ನಮಗಾಗಿ ಹೇಳಲಾಗಿದೆ ಮತ್ತು ಆ ಎಲ್ಲ ವಿಷಯವು ಸತ್ಯವೇದದಲ್ಲಿ ಇದೆ. So turn your Bibles to Matthew chapter 24. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದ ನಾವು ತಿರುಗಿಸೋಣ. And we will read from verse 3 onwards. 3ನೇ ವಚನದಿಂದ ನಾವು ಓದಿಕೊಳ್ಳೋಣ. Okay, let's get ready in Kannada also. Okay, ಕನ್ನಡದಲ್ಲಿ ನೀವು ಸಿದ್ಧರಾಗಿ. Matthew chapter 24 verse 3 onwards. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 3ನೇ ವಚನದಿಂದ ಮುಂದೆ. And Jesus sat upon the Mount of Olives. As he sat upon the Mount of Olives, the disciples came to him privately, saying, "Tell us, when shall these things be? And what shall be the sign of thy coming and of the end of the world?" ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷವಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು. The questions of the disciples. ಶಿಷ್ಯರ ಒಂದು ಪ್ರಶ್ನೆಯನ್ನು ಕೇಳಿದಾಗ, when is the world going to end? ಯಾವಾಗ ಯುಗದ ಸಮಾಪ್ತಿ ಆಗುತ್ತದೆ? People of God, we must know there is going to come an end to the world. ಮತ್ತು ದೇವ ಜನರು ತಿಳಿದುಕೊಳ್ಳಬೇಕೇನೆಂದರೆ ಒಂದು ಅಂತ್ಯವು ಬರುತ್ತದೆ. You and I are not going to be here permanently. ನೀವು ಮತ್ತು ನಾವು ಇಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. Amen. Amen. Okay, so the disciples are saying, when is it going to happen? ಮತ್ತೆ ಶಿಷ್ಯರು ಕೇಳ್ತಾರೆ ಅದು ಯಾವಾಗ ಆಗುತ್ತದೆ ಎಂಬುದಾಗಿ. And what are the signs that you are coming again? ನೀನು ಬರುವಾಗ ಅದಕ್ಕೆ ಇರುವ ಒಂದು ಸೂಚನೆ ಅಥವಾ ಚಿಹ್ನೆ ಏನಾಗಿದೆ? How many of you believe Jesus is coming the second time? ಎಷ್ಟು ಜನ ನೀವು ನಂಬುತ್ತೀರಿ ಯೇಸು ಸ್ವಾಮಿ ಎರಡನೇ ಸಾರಿ ಆತನು ಬರಲಿಕ್ಕಿದ್ದಾನೆ? Are you sure? ನಿಮಗೆ ಖಚಿತತೆ ಇದೆಯೋ? I have a nice song I'm going to release very soon. ಒಳ್ಳೆ ಹಾಡು ನನಗಿದೆ, ನಾನು ಬೇಗನೆ ಅದನ್ನು ಬಿಡುಗಡೆ Christ ಮಾಡುತ್ತೇನೆ. is coming soon. ಕ್ರಿಸ್ತನು ಬಹು ಬೇಗನೆ Are ಬರುತ್ತಾನೆ. you living like he wants you to live before he comes? ಆತನು ಬರುವುದಕ್ಕಿಂತ ಮುಂಚೆ ಆತನು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ಆತನು And then- ಬಯಸ್ತಾ ಇದ್ದಾನೋ ಆ ರೀತಿಯಾಗಿ ನೀವು ಜೀವಿಸ್ತಾ ಇದ್ದೀರೋ? One question of the disciples, ಶಿಷ್ಯರಲ್ಲಿರುವ ಒಂದು ಪ್ರಶ್ನೆಯು many answers Jesus is giving. ಯೇಸು ಸ್ವಾಮಿ ಅದಕ್ಕಾಗಿ ಬಹಳಷ್ಟು ಉತ್ತರಗಳನ್ನು ಕೊಡ್ತಾ Let ಇದ್ದಾನೆ. us look at some of the answers. ಕೆಲವು ಉತ್ತರ ನಾವು ನೋಡಿಕೊಳ್ಳೋಣ. What is Jesus saying? ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? When the world is going to come to an end, ಯುಗವು ಸಮಾಪ್ತಿ ಆಗುವ ಒಂದು ಸಮಯದಲ್ಲಿ let nobody deceive you. ಯಾರು ನಿಮ್ಮನ್ನು ಮೋಸಗೊಳಿಸುವುದು ಬೇಡ. Nobody should deceive you saying, "Abhi time hai, okay, still long way off, let us enjoy. Jesus is not yet coming. We are not ready many times." ನಮಗೆ ಇನ್ನು ಬಹಳ ಸಮಯ ಇದೆ, ಯೇಸು ಸ್ವಾಮಿ ಈಗ ಬರ್ತಾ ಇಲ್ಲ, ನಾವು ಆನಂದಿಸೋಣ, ಸಂಭ್ರಮ ಮಾಡೋಣ ಎಂಬುದಾಗಿ ಜನ ನಿಮಗೆ ಮೋಸಗೊಳಿಸಬಹುದು. So Jesus is saying, ಆದ್ರೆ ಯೇಸು ಸ್ವಾಮಿ ಹೇಳ್ತಾ in the ಇದ್ದಾನೆ, last days, ಕೊನೆಯ ದಿನಗಳಲ್ಲಿ many will deceive you. ಬಹಳಷ್ಟು ಜನ ನಿಮ್ಮನ್ನು ಮೋಸಗೊಳಿಸರು. In verse 5, many people will come and say, "I am only the Christ. I am only Jesus." And many false Christs will appear everywhere. ಮತ್ತು 5ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ಬಹಳಷ್ಟು ಜನರು ಬಂದು ನಾನೇ ಕ್ರಿಸ್ತನು ಎಂಬುದಾಗಿ ಹೇಳಿ ಎಲ್ಲ ಒಂದು ಸುಳ್ಳು ಸುದ್ದಿಗಳನ್ನು ಹೇಳಬಹುದು. And verse 6, Jesus says, 6ನೇ ವಚನದಲ್ಲಿ ಯೇಸು ಸ್ವಾಮಿ "You ಹೇಳುತ್ತಾನೆ, will hear about wars and rumors of wars." ಮತ್ತು ಯುದ್ಧಗಳ ವಿಷಯಗಳು ನೀವೆಲ್ಲರೂ ಕೇಳಿಸಿಕೊಳ್ಳಬಹುದು. Don't be troubled. ನೀವು ಒಂದು ಸಮಸ್ಯೆಗೆ All ಒಳಗಾಗಬೇಡಿ. these things must come to pass, ಈ ಎಲ್ಲ ಸಂಗತಿಗಳು ನೆರವೇರಬೇಕು. but the end is still not yet there. ಆದ್ರೆ ಇನ್ನು
ಇನ್ನೂ ಅಲ್ಲಿ ಅಂತ್ಯವು ಬಂದಿಲ್ಲ. But these are the beginnings of the end times. ಆದ್ರೆ ನೋಡುವಾಗ ಅಂತ್ಯಕಾಲದ ಒಂದು ಪ್ರಾರಂಭ ಸಮಯ ಇದಾಗಿದೆ. Hallelujah. Hallelujah. I don't know how many of you watch the news on the television. ಮತ್ತು ನೀವು ಎಷ್ಟು ಜನ ಟಿವಿಯಲ್ಲಿ ಒಂದು ವಾರ್ತೆಗಳು ನೋಡ್ತೀರಾ ನನಗೆ There ಗೊತ್ತಿಲ್ಲ. are wars happening everywhere. ಎಲ್ಲ ಕಡೆಯಲ್ಲಿ ಅಲ್ಲಿ ಯುದ್ಧಗಳು ನಡೀತಾ ಇವೆ. Russia is bombing Ukraine. ರಷ್ಯಾ ಯುಕ್ರೇನ್ ಮೇಲೆ ಒಂದು ಬಾಂಬ್ಗಳನ್ನು ಹಾಕ್ತಾ ಇವೆ. Israel is bombing Iran. ಇಸ್ರಾಯೇಲ್ ಇರಾನ್ ಮೇಲೆ ಒಂದು ಬಾಂಬ್ಗಳು ಹಾಕ್ತಾ ಇವೆ. Iran is sending missiles upon Israel. ಇರಾನ್ ಮಿಸೈಲ್ಗಳನ್ನು ಇಸ್ರಾಯೇಲ್ ಮೇಲೆ ಹಾಕ್ತಾ ಇದೆ. The proxy war is going on all around Israel. The enemies are fighting. ಇಸ್ರಾಯೇಲ್ ಸುತ್ತಲೂ ನೋಡುವಾಗ ಅಲ್ಲಿ ವೈರಿಗಳಲ್ಲಿ ಹೋರಾಡ್ತಾ ಇದ್ದಾರೆ. These are the times Jesus spoke about. ಯೇಸು ಸ್ವಾಮಿ ಈ ದಿನಗಳ ವಿಷಯದಲ್ಲಿ ಆತನು ಮಾತನಾಡಿದ್ದಾನೆ. Wars are going to happen. ಯುದ್ಧಗಳು ಆಗ್ಲಿಕ್ಕಿವೆ. One nation will fight against another nation in verse 7. 7ನೇ ವಚನದಲ್ಲಿ ನೋಡುವಾಗ ಒಂದು ರಾಜ್ಯವು ಇನ್ನೊಂದು ರಾಜ್ಯದ ವಿರುದ್ಧವಾಗಿ ಯುದ್ಧ ಮಾಡುತ್ತವೆ. When you look at the world around us, ನಮ್ಮ ಸುತ್ತಲಿರುವ ಲೋಕವನ್ನು ನಾವು ನೋಡುವಾಗ while people are saying let there be peace, let there be peace, there is violence everywhere. ಮತ್ತು ಜನರು ಹೇಳ್ತಾರೆ ಅಲ್ಲಿ ಸಮಾಧಾನವಿರಲಿ ಸಮಾಧಾನವಿರಲಿ, ಅದನ್ನು ನೋಡುವಾಗ ಎಲ್ಲ ಕಡೆಯಲ್ಲಿ ಯುದ್ಧವು ನಡೀತಾ ಇದೆ. There is no justice, people of God. ಅಲ್ಲಿ ನ್ಯಾಯ ತೀರಿಸುವಿಕೆ ಇಲ್ಲ. Nobody is righteous. ಯಾರು ನೀತಿವಂತರಾಗಿಲ್ಲ. Everybody is doing his own thing. ಎಲ್ಲರೂ ತಮ್ಮ ಸ್ವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. And while there are wars happening, ಅಲ್ಲಿ ಯುದ್ಧಗಳು ನಡೀತಾ ಇರುವಾಗ, and while nation is fighting against nation, ಒಂದು ದೇಶವು ಇನ್ನೊಂದು ದೇಶದ ವಿರುದ್ಧವಾಗಿ ಹೋರಾಡ್ತಾ ಇರುವಾಗ Ezekiel 37 is coming to pass. ಎಸೆಕಿಯೇಲ್ 37ನೇ ಅಧ್ಯಾಯದ ನೆರವೇರಲಿಕ್ಕಿದೆ. The Bible prophecies are coming to be fulfilled. ಸತ್ಯವೇದದ ಪ್ರವಾದನೆಗಳು ಅವು ನೆರವೇರುತ್ತಾ ಇವೆ. What was spoken in the Old Testament, ಹಳೆ ಒಡಂಬಡಿಕೆಯಲ್ಲಿ ಏನೇನು ಸಂಗತಿಗಳು ಹೇಳಲಾಗಿವೆ, because the wars are going to happen and we are going to see more wars happening. ಯುದ್ಧಗಳು ಆಗ್ತಾ ಇದೆ, ಇನ್ನೂ ಹೆಚ್ಚಾದ ಯುದ್ಧಗಳು ಆಗುವುದನ್ನು ನಾವು ನೋಡ್ಲಿಕ್ಕಿದ್ದೇವೆ. The time will come. ಅಲ್ಲಿ ಸಮಯ ಬರುತ್ತದೆ. Now America supports Israel against Iran. ಅಮೆರಿಕ ಇಸ್ರಾಯೇಲದವರಿಗೆ ಒಂದು ಇರಾನ್ ವಿರುದ್ಧವಾಗಿ ಸಹಾಯ ಮಾಡ್ತಾ But the ಇದ್ದಾರೆ. time will come when America will no more be able to support Israel. ಮತ್ತು ಮುಂದೆ ಸಮಯ ಬರುತ್ತದೆ ಅಮೆರಿಕದವರು ಇಸ್ರಾಯೇಲ್ ಜನರಿಗೆ ಸಹಾಯ ಮಾಡ್ಲಿಕ್ಕೆ ಅವರಿಂದ And then ಆಗುವುದಿಲ್ಲ. Russia ಮತ್ತು ರಷ್ಯಾ and Iran ಮತ್ತು ಇರಾನ್ and Turkey, ಮತ್ತು ಟರ್ಕಿ they will come together ಅವರೆಲ್ಲರೂ ಒಟ್ಟಾಗಿ and ಸೇರಿ they will wage war against Israel. ಇಸ್ರಾಯೇಲ್ ವಿರುದ್ಧವಾಗಿ ಯುದ್ಧ ಮಾಡ್ಲಿಕ್ಕೆ Israel is a chosen nation of God. ಇಸ್ರಾಯೇಲ್ ದೇವರಿಂದ ಆರಿಸಲ್ಪಟ್ಟ ದೇಶ ಅದಾಗಿದೆ. Israel is a chosen people of God. ಮತ್ತು ಇಸ್ರಾಯೇಲ್ ನೋಡುವಾಗ ದೇವರಿಂದ ಆರಿಸಲ್ಪಟ್ಟ You ಜನರವರಾಗಿದ್ದಾರೆ. and I are Gentiles and we are grafted into Israel. ನೀವು ಮತ್ತು ನಾವು ಅನ್ಯ ಜನರಾಗಿದ್ದುಕೊಂಡು ಇಸ್ರಾಯೇಲ್ನಲ್ಲಿ ನಾವು ಸೇರಿಸಲ್ಪಟ್ಟವರಾಗಿದ್ದೇವೆ. As Abraham is the father of the Jews, the Abraham- Israelites. ಅಬ್ರಾಮನು ಯಹೂದ್ಯರ ಒಂದು ಮೂಲ So ಪುತ್ರನಾತನಾಗಿದ್ದಾನೆ. Abraham is our father also. ಅಬ್ರಾಮ ನಮ್ಮ ತಂದೆ ಸಹ ಆತನಾಗಿದ್ದಾನೆ. Through Jesus Christ, ಯೇಸು ಕ್ರಿಸ್ತನ ಮುಖಾಂತರ we are connected to Israel. ನಾವು ಇಸ್ರಾಯೇಲ್ ಒಟ್ಟಿಗೆ And we are ಕೂಡಿಸಲ್ಪಟ್ಟಿದ್ದೇವೆ. connected to the God of Israel. ಮತ್ತು ಇಸ್ರಾಯೇಲ್ ದೇವರೊಟ್ಟಿಗೆ ನಾವು ಸಂಪರ್ಕ And ಹೊಂದಿಕೊಂಡಿದ್ದೇವೆ. as the Bible says, ಸತ್ಯವೇದ ಹೇಳುವ ಪ್ರಕಾರ Israel as the center of the universe. ಇಸ್ರಾಯೇಲ್ ಸಂಪೂರ್ಣ ಲೋಕದ ಮಧ್ಯದಲ್ಲಿ The ಅದಿದೆ. 7-8 nations around Israel wanting to destroy Israel and take Israel out of the map. 7-8 ದೇಶಗಳು ನೋಡುವಾಗ ಇಸ್ರಾಯೇಲ್ ಸುತ್ತಲೂ ಇದ್ದುಕೊಂಡು ಇಸ್ರಾಯೇಲ್ ನಾಶಪಡಿಸಬೇಕೆಂಬುದಾಗಿ ಅದರ ಮೇಲೆ ಯುದ್ಧ ಮಾಡಬೇಕೆಂಬುದಾಗಿ ಅವರು ಬಯಸ್ತಾ But ಇದ್ದಾರೆ. our God, ಆದ್ರೆ ನಮ್ಮ ದೇವರು from age to age, ಮತ್ತು ವರ್ಷಗಳಿಂದ ನಾವು from ನೋಡುವಾಗ generation to generation, ಸಂತತಿಯಿಂದ ಸಂತತಿಯವರೆಗೆ right from the times of Genesis, ಮತ್ತು ಆದಿಕಾಂಡದಿಂದ ನಾವು He has ನೋಡುವಾಗ been protecting His people. ಆತನ ತನ್ನ ಜನರನ್ನು ಸಂರಕ್ಷಿಸ್ತಾ And ಇದ್ದಾನೆ. today He is still protecting His people. ಈ ದಿನ ಸಹ ಆತನ ತನ್ನ ಜನರನ್ನು ರಕ್ಷಿಸ್ತಾ When the ಇದ್ದಾನೆ. enemies come to fight against God's nation Israel, ಇಸ್ರಾಯೇಲ್ ದೇವರ ಒಂದು ದೇಶದ ವಿರುದ್ಧವಾಗಿ ವೈರಿ ಹೋರಾಡ್ಲಿಕ್ಕೆ ಬರುವಾಗ the Lord Himself will fight their battles. ಕರ್ತನು ತಾನೇ ಅವರ ಪರವಾಗಿ ಯುದ್ಧವನ್ನು ಮಾಡ್ಲಿಕ್ಕೆ The Lord Himself will give them victory. ಕರ್ತನು ತಾನೇ ಅವರಿಗೆ ಜಯವನ್ನು And ಕೊಡುತ್ತಾನೆ. then when we are seeing all these things happening, ಈ ಎಲ್ಲ ಸಂಗತಿಗಳು ಆಗುವುದನ್ನು ನಾವು ನೋಡುವಾಗ also the Bible says, ಮತ್ತು ಸತ್ಯವೇದ ಹೇಳುತ್ತದೆ, there shall be famines, there shall be diseases, earthquakes in diverse places. ಅಲ್ಲಿ ಬರವು ಬರುತ್ತದೆ, ಭೂಕಂಪವಾಗುತ್ತದೆ ಮತ್ತು ಎಲ್ಲಾ ಕಡೆಯಲ್ಲಿ ರೋಗಗಳು ಆಗುತ್ತವೆ ಎಂಬುದಾಗಿ ಆತನು We are ಹೇಳ್ತಾನೆ. seeing that happening in China now. ಮತ್ತು ಚೈನಾದಲ್ಲಿ ಆಗುವುದನ್ನು ಈಗಾಗಲೇ ನಾವು ನೋಡ್ತಾ We are ಇದ್ದೇವೆ. seeing famines. We are seeing people are dying of starvation. ಮತ್ತು ನಾವು ನೋಡುವಾಗ ರಕ್ಷಣೆ ಇಲ್ಲದೆ ಜನರಲ್ಲಿ ಬರಗಾಲಿನಲ್ಲಿ ಜನರು ಸತ್ತು ಹೋಗ್ತಾ ಇದ್ದಾರೆ. Earthquakes are happening ಭೂಕಂಪ everywhere. ಎಲ್ಲ ಕಡೆಯಲ್ಲಿ ಭೂಕಂಪಗಳು ಆಗ್ತಾ ಇವೆ. But also, in the midst of all these things, ಮತ್ತು ಎಲ್ಲ ಸಂಗತಿಗಳ ಮಧ್ಯದಲ್ಲಿ Iran has the fastest growth
growing church. ಮತ್ತು ಇರಾನ್ ನೋಡುವಾಗ ವೇಗವಾಗಿ ಬೆಳೆಯುವ ಒಂದು ಸಭೆ ಅದಾಗಿದೆ. In the midst of a hostile nation, the gospel has the power. People and churches are growing rapidly more than the nation of India. Amen. ಮತ್ತು ಭಾರತ ದೇಶಕ್ಕಿಂತ ಆ ಒಂದು ಸ್ಥಳದಲ್ಲಿ ಒಂದು ಸುವಾರ್ತೆ ವೇಗವಾಗಿ ಹರಡ್ತಾ ಇದೆ, ಜನರು ರಕ್ಷಿಸಲ್ಪಡ್ತಾ ಇದ್ದಾರೆ. In China, the church is growing very fast. ಚೈನಾದಲ್ಲಿ ಒಂದು ಸಭೆ ಬಹಳ ವೇಗವಾಗಿ ಅದು ಬೆಳೀತಾ ಇದೆ. And it has to happen here also. ಅದು ಇಲ್ಲಿ ಸಹ And ಆಗಬೇಕಾಗಿದೆ. it has to happen in India also. ಇದು ಭಾರತ ದೇಶದಲ್ಲಿ ಸಹ And it has to ಆಗಬೇಕು. happen in the Harvest Church also. ಆಮೆನ್. ಅದು ಹಾರ್ವೆಸ್ಟ್ ಸಭೆಯಲ್ಲಿ ಸಹ So ಆಗಬೇಕಾಗಿದೆ. Jesus spoke about these times. ಯೇಸು ಸ್ವಾಮಿ ಈ ಸಮಯದಲ್ಲಿ ಆತನು ಈ And also ವಿಷಯಗಳು ಹೇಳ್ತಾ in ಇರುವಾಗ verse 9, Jesus is saying a time of persecution also will come. ಮತ್ತು ಉಪದ್ರವ ಒಂದು ಸಮಯದಲ್ಲಿ ಬರುತ್ತದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. People will have hatred towards one another. ಮತ್ತು ಜನರು ಒಬ್ಬರೊಬ್ಬರ ಪರವಾಗಿ ಹಗೆ And they ಮಾಡುವವರಾಗಿದ್ದಾರೆ, will persecute one another. ಒಬ್ಬರನ್ನೊಬ್ಬರನ್ನು And there ಹಿಂಸಿಸುವವರಾಗಿದ್ದಾರೆ. will be death and killings everywhere. ಮತ್ತು ಅಲ್ಲಿ ನೋಡುವಾಗ ಒಬ್ಬೊಬ್ಬರ ಮೇಲೆ ಅವರು ಒಂದು ಕೊಂದು ಹಾಕುವಂತ ಸಂಗತಿ ಅವರು ಮಾಡ್ಲಿಕ್ಕಿದ್ದಾರೆ. And many false prophets will rise up. ಎಲ್ಲ ಸುಳ್ಳು ಪ್ರವಾದಿಗಳಲ್ಲಿ ಎದ್ದೇಳಲಿಕ್ಕಿದ್ದಾರೆ. Also verse 10, the Bible says many people will have offenses. They will betray one another. They will hate one another. ಮತ್ತು ನಾವು ನೋಡುವಾಗ 10ನೇ ವಚನದಲ್ಲಿ ಒಬ್ಬರ ಮೇಲೆ ದ್ವೇಷವನ್ನು ಮಾಡುತ್ತಾ ಅವರ ಹೃದಯದಲ್ಲಿ ಕಹಿ ಭಾವನೆಯನ್ನು I ಇಟ್ಟುಕೊಳ್ಳುವವರಾಗಿದ್ದಾರೆ. see all these things happening in the world. ಮತ್ತು ಲೋಕದಲ್ಲಿ ಎಲ್ಲ ಸಂಗತಿಗಳು ಆಗುವುದನ್ನು ನಾವು ನೋಡ್ತಾ Sad to ಇದ್ದೇವೆ. say, I see many of these things happening in the church. ದುಃಖಕರವಾಗಿ ನಾನು ಹೇಳಬೇಕೆಂಬುದಾಗಿ ನೋಡುವಾಗ ಈ ಸಂಗತಿಗಳು ಸಭೆಯಲ್ಲಿ ಸಹ ಆಗ್ತಾ ಇವೆ. Brother hates brother. ಸಹೋದರನು ಸಹೋದರನು ದ್ವೇಷಿಸುತ್ತಾನೆ, Sister hates sister. ಸಹೋದರಿ ಸಹೋದರಿಯನ್ನು ದ್ವೇಷಿಸುತ್ತಾಳೆ, Wife hates the husband. Husband hates the wife. ಗಂಡನು ಹೆಂಡತಿಯನ್ನು ದ್ವೇಷಿಸ್ತಾನೆ, ಹೆಂಡತಿ ಗಂಡನನ್ನು And ದ್ವೇಷಿಸುತ್ತಾನೆ. everywhere there is a lot of chaos, disagreements. And in the church also we are seeing that's what Jesus is saying, the love of many will become very cold. ಅಲ್ಲಿ ಅವರು ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುತ್ತಾ ಇಲ್ಲ, ಆದ ಕಾರಣ ನಾಶನಗಳಾಗ್ತಾ ಇದೆ. ಸಭೆಯಲ್ಲಿ ಸಹ ನೋಡುವಾಗ ಅಲ್ಲಿ ನಾಶನಗಳು ಆಗ್ತಾ ಇದೆ ಮತ್ತು ಅಲ್ಲಿ ದೇವರ ಪ್ರೀತಿಯಲ್ಲಿ ಕಡಿಮೆ. Let's read that in verse 12. 12ನೇ ವಚನದಲ್ಲಿ ನಾವು ಅದನ್ನು ಓದಿಕೊಳ್ಳೋಣ. Because sin shall abound, the love of many will grow cold. Let's read it in the Kannada Bible. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. Be very careful, church. ಸಭೆ ಬಹಳ ಎಚ್ಚರವಾಗಿ ನೀವಿರ್ರಿ. Because of all these things happening around us, ನಮ್ಮ ಸುತ್ತಲೂ ಎಲ್ಲ ಸಂಗತಿಗಳು ಆಗ್ತಾ ಇವೆ. how is your love for God? ನಿಮ್ಮ ಪ್ರೀತಿ ದೇವರ ಪರವಾಗಿ ಹೇಗಿದೆ? Jesus warns us in the book of Revelation. ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಸ್ವಾಮಿ ನಮಗೆ ಎಚ್ಚರಿಸ್ತಾ ಇದ್ದಾನೆ. Do not be lukewarm. ಉಗುರು ಬೆಚ್ಚವಾಗಿ ಇರಬೇಡಿರಿ. The love of many in the last days in the church will become very cold towards God. ಮತ್ತು ಕೊನೆಯ ದಿನಗಳಲ್ಲಿ ಬಹಳಷ್ಟು ಜನರ ಪ್ರೀತಿ ಅದು ತಣ್ಣಗಾಗ್ಲಿಕ್ಕಿದೆ. How is your walk with God? ನಿಮ್ಮ ಒಂದು ನಡವಳಿಕೆ ದೇವರೊಟ್ಟಿಗೆ How is ಹೇಗಿದೆ? your love for God? ದೇವರಿಗಾಗಿರುವ ಪ್ರೀತಿ ಅದು ಹೇಗಿದೆ? How is your love for the church? ಸಭೆಗಾಗಿ ನಿಮ್ಮ ಪ್ರೀತಿ ಹೇಗಿದೆ? How is your love for your family? ನಿಮ್ಮ ಕುಟುಂಬದ ಪರವಾಗಿ ನಿಮ್ಮ ಪ್ರೀತಿ ಹೇಗಿದೆ? How is your love for your brother, for your sister? ನಿನ್ನ ಸಹೋದರ ಸಹೋದರಿಗಾಗಿ ನಿನ್ನ ಪ್ರೀತಿ ಯಾವ Do not let ರೀತಿಯಾಗಿದೆ? the love become cold. ನಿನ್ನ ಪ್ರೀತಿ ಅದು ತಣ್ಣಗಾಗಿ ಹೋಗುವುದು When ಬೇಡ. you see all these things happening, ಎಲ್ಲ ಸಂಗತಿಗಳು ಆಗ್ತಾ ಇರುವಾಗ how is your response? ನಿಮ್ಮ ಒಂದು ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ? Is your love grown cold towards God, towards the things of God? ದೇವರ ವಿಷಯದಲ್ಲಿ ದೇವರ ಪರವಾಗಿ ನಿಮ್ಮ ಪ್ರೀತಿಯಲ್ಲಿ ತಣ್ಣಗಾಗಿದೆಯೋ? And the Bible says, verse 13, he that shall endure to the end shall be saved. ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು. Verse 14, and this gospel, underline this in your Bibles, this gospel of the kingdom shall be preached in all the world for a witness unto all nations, then shall the end come. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. Listen very carefully. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿ. What is Jesus saying? ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? These are the things that are going to happen in the last days. ಕೊನೆ ದಿನಗಳಲ್ಲಿ ಎಲ್ಲ ಸಂಗತಿಗಳು ಆಗ್ಲಿಕ್ಕಿವೆ. And many in the church will follow the deception. ಬಹಳಷ್ಟು ಜನರು ಈ ಒಂದು ಮೋಸಕರವಾದ ಸಂಗತಿಯನ್ನು ಹಿಂಬಾಲಿಸುತ್ತಾರೆ. Many of the believers,
their walk with God will become cold. ಮತ್ತು ಬಹಳಷ್ಟು ವಿಶ್ವಾಸಿಗಳು ಸಭೆಯಲ್ಲಿ ದೇವರೊಟ್ಟಿಗೆ ನಡುವಿಕೆ But ತಣ್ಣಗಾಗುತ್ತದೆ. Jesus is saying, ಅದೇ ಸಮಯ and ಹೇಳುತ್ತಾನೆ, this gospel, ಈ ಒಂದು ಸುವಾರ್ತೆಯು, the good news of Jesus, ಯೇಸು ಸ್ವಾಮಿ ಶುಭ it ಸಮಾಚಾರವು shall be preached everywhere in all the world ಸರ್ವ ಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ for ಸಾರಲಾಗುತ್ತದೆ a witness unto all nations, ಮತ್ತು ಎಲ್ಲಾ ಜನಾಂಗಗಳಿಗೆ ಅದು ಸಾಕ್ಷಿಯಾಗಿ ಇರುತ್ತದೆ. and then the end will come. ಆಗ ಅಂತ್ಯವು ಬರುತ್ತದೆ. Hallelujah. ಹಲ್ಲೆಲೂಯಾ. ಜೋರಾಗಿ ಹೇಳಿ hallelujah. ಜೋರಾಗಿ ಅಲ್ಲೇ ಎಂಬುದಾಗಿ ಹೇಳೋಣ. When will the end come? ಯಾವಾಗ ಅಂತ್ಯವು ಬರುತ್ತದೆ? When this gospel ಈ ಒಂದು ಸುವಾರ್ತೆಯು shall be preached to all nations. ಎಲ್ಲಾ ದೇಶಗಳಿಗೆ ಅದು ಸಾರುವಾಗ Who is ಮಾತ್ರ. going to preach the gospel? ಸುವಾರ್ತೆನ ಯಾರು ಸಾರ್ಲಿಕ್ಕಿದ್ದಾರೆ? I am going to preach the ನಾನು gospel. ಸುವಾರ್ತೆಯನ್ನು ಸಾರ್ಲಿಕ್ಕಿದ್ದೇನೆ. You must preach the gospel. ನೀವು ಸುವಾರ್ತೆಯನ್ನು Tell your ಸಾರಬೇಕು. neighbor, you must preach the gospel. ನಿಮ್ಮ ಪಕ್ಕದವರಿಗೆ ಹೇಳಿರಿ, ನೀವು ಸುವಾರ್ತೆಯನ್ನು ಸಾರಬೇಕು. You must preach the gospel. ನೀವು ಸುವಾರ್ತೆಯನ್ನು ಸಾರಬೇಕು. If until now ಇಲ್ಲಿಯವರೆಗೆ you have never shared the gospel to anyone, ಯಾರಿಗಾದ್ರೂ ಇದುವರೆಗೆ ಸುವಾರ್ತೆಯನ್ನು ಸಾರದಿದ್ದರೆ from this month of ಈ July ಜುಲೈ ತಿಂಗಳಿನಿಂದ you will begin to do that. ನೀವು ಅದನ್ನು ಮಾಡ್ಲಿಕ್ಕೆ As I ಪ್ರಾರಂಭಿಸಿರಿ. share the word, ನಾನು ವಾಕ್ಯವನ್ನು ಹೇಳ್ತಾ ಇರುವಾಗ why the church ಮತ್ತು ಯಾಕೆ ಸಭೆಯು is not on a mission. ಯಾಕೆ ಒಂದು ಅದು ಕಾರ್ಯದಲ್ಲಿ ಸೇವೆಯಲ್ಲಿ ಇಲ್ಲ? That is the title of my message this morning. ಈ ಬೆಳಗಿನ ಸಮಯದಲ್ಲಿ ನನ್ನ ಸಂದೇಶ The ಅದಾಗಿದೆ. mission of the church. ಮತ್ತು ಸಭೆಯ ಒಂದು ಸೇವೆ. When I say church, ಸಭೆ ಎಂಬುದಾಗಿ ನಾನು ಹೇಳುವಾಗ in the Greek word it is called as ecclesia. ಗ್ರೀಕ್ ಭಾಷೆಯಲ್ಲಿ ಎಕ್ಲಿಸಿಯಾ ಎಂಬುದಾಗಿದೆ. Ecclesia means ಎಕ್ಲಿಸಿಯಾ ಎಂಬುದಾಗಿ the ನೋಡುವಾಗ chosen ones. ಆರಿಸಲ್ಪಟ್ಟವರು. ನೀವೆಲ್ಲ ಬರ್ಕೋಬೇಕ್ರಿ, ಫಾಸ್ಟ್ ಆಗಿ ಬರ್ಕೋಬೇಕು. ಬೇಗನೆ ನೀವು ಬರ್ಕೊಳ್ಳಿರಿ. What is ecclesia? ಎಕ್ಲಿಸಿಯಾ ಎಂಬುದಾಗಿ ಅದೇನಾಗಿದೆ? The called out ones. ಅವರು ಕರೆಯಲ್ಪಟ್ಟವರು. You are in the church ನೀವು ಸಭೆಯಲ್ಲಿದ್ದೀರಾ because God called you out of the world. ಯಾಕೆಂದ್ರೆ ಲೋಕದಿಂದ ದೇವರ ಆತ ನಿಮ್ಮನ್ನು You ಕರೆದಿದ್ದಾನೆ. are in the church ನೀವು ಸಭೆಯಲ್ಲಿದ್ದೀರಾ because you are chosen by God. ಯಾಕೆಂದ್ರೆ ದೇವರಿಂದ ನೀವು ಆರಿಸಲ್ಪಟ್ಟಿದ್ದೀರಾ. And this gospel ಮತ್ತು ಈ ಸುವಾರ್ತೆಯು that has saved your life ನಿಮ್ಮ ಜೀವಿತವನ್ನು ರಕ್ಷಿಸಿದೆ and my life, ಮತ್ತು ನನ್ನ I ಜೀವಿತವನ್ನು. must begin to share this gospel now. ನಾನು ಈಗ ಸುವಾರ್ತೆಯನ್ನು ಸಾರಬೇಕು. Because the gospel, ಯಾಕೆಂದ್ರೆ ಆ ಸುವಾರ್ತೆಯು it has power. ಅದಕ್ಕೆ ಬಲವಿದೆ. For what it has power? ಯಾವುದಕ್ಕಾಗಿ ಅದು It ಬಲ has ಇದೆ? power to deliver a person. ಒಬ್ಬ ವ್ಯಕ್ತಿಯನ್ನು ಬಿಡುಗಡೆ ಮಾಡೋದಕ್ಕಾಗಿ ಅದಕ್ಕೆ Gospel has ಬಲವಿದೆ. the power to save a person. ಸುವಾರ್ತೆಯು ಒಬ್ಬ ವ್ಯಕ್ತಿಯನ್ನು ಬಿಡುಗಡೆ ರಕ್ಷಿಸುವುದಕ್ಕಾಗಿ ಬಲ ಹೊಂದಿದೆ. This gospel is able to transform a life. ಈ ಒಂದು ಸುವಾರ್ತೆ ಒಬ್ಬ ವ್ಯಕ್ತಿಯ ಜೀವಿತ ಬದಲಾಯಿಸುವುದಕ್ಕಾಗಿ ಬಲ ಹೊಂದಿದೆ. What is the gospel? ಸುವಾರ್ತೆ The ಅದೇನಾಗಿದೆ? gospel is the good news. ಸುವಾರ್ತೆ ಎಂಬುದಾಗಿ ನೋಡುವಾಗ ಅದು ಶುಭ What ಸಮಾಚಾರವಾಗಿದೆ. is the good news? ಅದು ಶುಭ ಸಮಾಚಾರ ಏನಾಗಿದೆ? Jesus was born supernaturally. ಅಲೌಕಿಕವಾಗಿ ಯೇಸು ಸ್ವಾಮಿ ಆತನು ಹುಟ್ಟಿದ್ದಾನೆ. Jesus grew up as a man. ಯೇಸು ಸ್ವಾಮಿ ಮನುಷ್ಯನಾಗಿ ಆತನು ಬೆಳೆದನು. Jesus taught the people, he healed the people and he preached to people. ಯೇಸು ಸ್ವಾಮಿ ಜನರಿಗೆ ಕಲಿಸಿದ್ದನು, ಗುಣಪಡಿಸಿದ್ದನು, ಅವರು ಬಿಡುಗಡೆ And ಮಾಡಿದನು. they put Jesus on the cross. ಮತ್ತು ಅವರು ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದರು. And on that first Good Friday, ಮೊದಲನೇ ಒಂದು ಶುಭ ಶುಕ್ರವಾರ ದಿನದಂದು God who became man ದೇವರತನು ಮನುಷ್ಯನಾದನು. was hanging on the cross ಆತನು ಶಿಲುಬೆ ಮೇಲೆ ನೇತಾಡುತ್ತಾ ಇದ್ದನು. so that man can be connected back to God. ಯಾಕೆಂದ್ರೆ ಆ ಮನುಷ್ಯನ ದೇವರಿಗೆ ಮತ್ತೆ ಸಂಪರ್ಕ ಹೊಂದಬೇಕೇ On the third day Jesus rose again. ಮೂರನೇ ದಿನ ಯೇಸು ಸ್ವಾಮಿ ಆತನು ಎದ್ದನು. When Jesus rose again, ಯೇಸು ಸ್ವಾಮಿ ಎದ್ದಾಗ he ascended to heaven. ಆತನು ಪರಲೋಕಕ್ಕೆ ಏರಿ ಹೋದನು. And he met his disciples more than 50 times, I think. ಮತ್ತು ಹೆಚ್ಚಾಗಿ ನೋಡುವಾಗ 50 ಸಾರಿಗಿಂತ ಹೆಚ್ಚಾಗಿ ತನ್ನ ಶಿಷ್ಯರಿಗೆ ಆತನು ಭೇಟಿ ಆದನು. That is the good news. ಅದು ಶುಭ And ಸಮಾಚಾರವಾಗಿದೆ. what is Jesus saying? ಮತ್ತೆ ಯೇಸು ಸ್ವಾಮಿ ಆತನು ಏನು ಹೇಳಿದನು? In Acts chapter 1 and verse 8, ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ, and you shall receive power ನೀವು ಬಲವನ್ನು when ಹೊಂದಿಕೊಳ್ಳುತ್ತೀರಾ, the Holy Spirit comes upon you, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ, and then you will be my witnesses. ಆಗ ನೀವು ನನ್ನ ಸಾಕ್ಷಿಗಳಾಗುತ್ತೀರಾ. What is Jesus saying? ಯೇಸು ಸ್ವಾಮಿ ಏನು ಹೇಳ್ತಾನೆ? To share the gospel. ನೀವು ಹೋಗಿ ಸುವಾರ್ತೆ ಸಾರಿರಿ. Okay. Be filled with the Holy Spirit. ಪವಿತ್ರ ಆತ್ಮನಿಂದ To ತುಂಬಿಸಲ್ಪಡ್ರಿ. be a witness for Jesus. ಮತ್ತು ಯೇಸು ಸ್ವಾಮಿಗಾಗಿ ನೀವು Be ಸಾಕ್ಷಿಗಳಾಗಿರಿ. filled with the Holy Spirit. ಮತ್ತು ಪವಿತ್ರ ಆತ್ಮನಿಂದ And ತುಂಬಿಸಲ್ಪಡ್ರಿ. what are the last words of Jesus to the people? ಜನರಿಗಾಗಿ ಯೇಸು ಸ್ವಾಮಿ ಕೊನೆಯದಾಗಿ ಹೇಳಿರುವ ಮಾತುಗಳು ಏನಾಗಿವೆ? What is the last words
of Jesus are what we call as the Great Commission. ಮತ್ತು ಯೇಸು ಸ್ವಾಮಿ ಕೊನೆಯದಾಗಿ ತನ್ನ ಜನರಿಗೆ ಹೇಳುವ ಮಾತೇನೆಂಬುದಾಗಿ ನೋಡುವಾಗ ಅದು ನಮಗಾಗಿ ಕೊಡಲ್ಪಟ್ಟ ಶ್ರೇಷ್ಠ ಆಜ್ಞೆಯಾಗಿದೆ. The last words of Jesus to his disciples ಯೇಸು ಸ್ವಾಮಿ ಕೊನೆಯದಾಗಿ ತಮ್ಮ ಶಿಷ್ಯರಿಗೆ ಹೇಳಿದ is ಮಾತುಗಳು what we call as the Great Commission. ಅದು ಶ್ರೇಷ್ಠವಾದ ಆಜ್ಞೆ ಎಂಬುದಾಗಿ ನಾವು ಅದಕ್ಕೆ ಕರೆಯುತ್ತೇವೆ. What are the last words? ಅದು ಕೊನೆಯ ಮಾತುಗಳು ಏನಾಗಿವೆ? You turn to Matthew chapter 28. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದ ನಾವು ತಿರುಗಿಸುವ. This is what I'm going to stress on this morning. ಈ ಬೆಳಗ್ಗೆ ಸಮಯದ ಆ ವಿಷಯದ ಮೇಲೆ ನಾನು ಹೇಳಲಿಕ್ಕಿದ್ದೇನೆ. Matthew 28 verse 18. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ. And Jesus came and spoke to them saying, all power is given unto me in heaven and in earth. ಆಗ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. Underline this, verse 19. 19ನೇ ವಚನ ನೀವು ಗೆರೆ ಹಾಕಿಕೊಳ್ಳಿರಿ. And verse 20. 20ನೇ ವಚನ ಸಹ. Go ye therefore and teach all nations, baptizing them in the name of the Father and of the Son and of the Holy Spirit, teaching them to observe all things whatsoever I have commanded you. And lo, I am with you always, even unto the end of the world. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆಮೆನ್. ಆಮೆನ್. ಎಲ್ಲರೂ ಜೋರಾಗಿ ಹೇಳ್ರಿ ಆಮೆನ್. ಎಲ್ಲರೂ ಜೋರಾಗಿ ಆಮೆನ್ ಎಂಬುದಾಗಿ ಹೇಳೋಣ. This is what Jesus has handed over to the church that we call as the mission of the church. ಮತ್ತು ಯೇಸು ಸ್ವಾಮಿ ಇದು ಒಂದು ತನ್ನ ಮಕ್ಕಳಿಗೆ ಅದನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಆದ ಕಾರಣ ನಾವು ಇದನ್ನು ಸಭೆಯ ಒಂದು ಸೇವೆ ಎಂಬುದಾಗಿ ನಾವು ಕರೆಯುತ್ತೇವೆ. Listen very carefully. ಲಕ್ಷ್ಯವಿಟ್ಟು ನೀವು ಕೇಳಿಸಿಕೊಳ್ಳಿರಿ. The Great Commission ಶ್ರೇಷ್ಠ ಒಂದು ಆಜ್ಞೆ is the last words of Jesus, the last commission. ಯೇಸು ಸ್ವಾಮಿ ಕೊನೆಯ ಮಾತುಗಳು, ಕೊನೆಯ ಆಜ್ಞೆಗಳಿವಾಗಿವೆ. His last commission ಆತನ ಕೊನೆಯ ಒಂದು ಆಜ್ಞೆ ಏನೆಂದರೆ must be our first concern. ಅದು ನಮ್ಮ ಮೊದಲೇ ಒಂದು ವಿಷಯವಾಗಿರಬೇಕು. Write it down. ನೀವು ಬರೆದುಕೊಳ್ಳಿರಿ. Jesus' last commission ಯೇಸು ಸ್ವಾಮಿಯ ಕೊನೆಯ ಒಂದು ಆಜ್ಞೆಯು must be our first mission. ಅದು ನಮ್ಮ ಮೊದಲನೇ ಒಂದು ಸೇವೆ ಆಗಿರಬೇಕು. His commission must become our concern. ಆತನ ಸೇವೆ ಅದು ನಮ್ಮ ಒಂದು ವಿಷಯವಾಗಿರಬೇಕು. And what is the mission of the church? ಮತ್ತು ಸಭೆಯ ಒಂದು ಸೇವೆ ಅದೇನಾಗಿದೆ? If we can get a hold of this commandment of Jesus, ಯೇಸು ಸ್ವಾಮಿಯ ಆಜ್ಞೆಗಳನ್ನು ನಾವು ಅದನ್ನು if ಹಿಡಿದುಕೊಳ್ಳುವಾಗ, somebody can catch this commission, ಯಾರಾದ್ರೂ ಈ ಆಜ್ಞೆಯನ್ನು ಹಿಡಿದುಕೊಳ್ಳುವಾಗ, Jesus in your life, ಯೇಸು ಸ್ವಾಮಿ ಆದ ಒಂದು ವಿಷಯ ನಿಮ್ಮ ಜೀವಿತದಲ್ಲಿ ನೀವು ತೆಗೆದುಕೊಳ್ಳುವಾಗ, you can be a powerful instrument and a witness for God. ನೀವು ಬಲವಾದ ಒಂದು ಸಾಧನವಾಗಿ ಇದ್ದುಕೊಂಡು ದೇವರಿಗಾಗಿ ಒಂದು What are the ಉಪಯೋಗಿಸಲ್ಪಡುವವರಾಗಿದ್ದೀರಾ. last words of Jesus? ಯೇಸು ಸ್ವಾಮಿ ಕೊನೆಯ ಮಾತುಗಳೇನಾಗಿವೆ? Jesus is saying, all power is given to me. ಎಲ್ಲಾ ಬಲವು ನನಗೆ ಕೊಡಲ್ಪಟ್ಟಿದೆ. Amen. Everyone say loudly, all power. ಎಲ್ಲರೂ ಹೇಳ್ರಿ, ಎಲ್ಲಾ ಬಲವು. First ನನ್ನಿಂದ all power. ಇನ್ನು ಜೋರಾಗಿ all power. ಎಲ್ಲಾ ಬಲವು. ಇನ್ನು ಜೋರಾಗಿ, ಈ ಕಡೆ ಶಬ್ದ ಬರ್ತಾ ಇಲ್ಲ. ಎಲ್ಲಾ ಬಲವು. ಆಕ್ಷನ್ ಮಾಡಿ ಹೇಳ್ರಿ, ಎಲ್ಲಾ ಬಲವು. ಎಲ್ಲಾ ಬಲವು. all power. ಎಲ್ಲಾ ಬಲವು. Now this power ಈ ಒಂದು ಬಲವು Jesus is giving to the church now. ಯೇಸು ಸ್ವಾಮಿ ಈಗ ಅದು ಸಭೆಗೆ ಅದನ್ನು ಕೊಡ್ತಾ ಇದ್ದಾನೆ. All power is given to me. ಎಲ್ಲಾ ಅಧಿಕಾರವು ನನಗೆ Now you ಕೊಡಲ್ಪಟ್ಟಿದೆ. go. ಈಗ ನೀವು ಹೋಗಿರಿ. Hallelujah. Say Hallelujah. loudly again. All power is given to me. Now tell your neighbor, now you go. ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ ಕಾರಣ ನಿಮ್ಮ ಪಕ್ಕದವರಿಗೆ ಹೇಳ್ರಿ, ನೀವು ಹೋಗ್ರಿ ಎಂಬುದಾಗಿ. ನೀವು ಹೋಗ್ರಿ. Go and therefore teach. ಮತ್ತು ಹೋಗಿ ನೀವು ಬೋಧಿಸಿರಿ. Jesus' mission Jesus. is the gospel must be shared to every creature on this universe, every tribe, language, tongue, people group.
then the end will come. ಯೇಸು ಸ್ವಾಮಿ ಸೇವೆ ಎಂಬುದಾಗಿ ನೋಡುವಾಗ ನಾವು ಸುವಾರ್ತೆನ ಎಲ್ಲ ಕುಲದವರು, ಎಲ್ಲ ಜಾತಿಯವರಿಗೆ, ಎಲ್ಲಾ ಜನರಿಗೆ ನಾವು ಹೋಗಿ ಅದನ್ನು ಸಾರಬೇಕೆಂಬುದಾಗಿ ಅದನ್ನು ಬಯಸ್ತಾನೆ. Listen very carefully. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿರಿ. You are here in church for 5 years, 5 ವರ್ಷಗಳಿಂದ ನೀವು ಸಭೆಯಲ್ಲಿದ್ದೀರಾ, 10 years, 10 ವರ್ಷದಿಂದ, 20 years. 20 ವರ್ಷದಿಂದ, I'm here 30 years. ನಾನು 30 ವರ್ಷದಿಂದ ಇದ್ದೇನೆ. Did you ever follow this scripture? ಯಾವಾಗಾದ್ರೂ ಈ ಒಂದು ವಚನ ಭಾಗವನ್ನು ನೀವು ಹಿಂಬಾಲಿಸಿದ್ದೀರೋ? Did you at any time, ನೀವು ಯಾವಾಗಾದರೂ to one person at least, ಒಬ್ಬ ವ್ಯಕ್ತಿಗಾದರೂ told about Jesus? ಯೇಸು ಸ್ವಾಮಿ ವಿಷಯದಲ್ಲಿ ಹೇಳಿದ್ದೀರೋ? This is the first concern that we must have in the church. ಸಭೆಯಲ್ಲಿ ನೀವು ಮಾಡುವ ಮೊದಲನೇ ಕೆಲಸ This is ಇದಾಗಿದೆ. your mission, this is my mission. ಇದು ನಿಮ್ಮ ಕೆಲಸ, ಅದು ನನ್ನ This is your ಕೆಲಸವಾಗಿದೆ. responsibility, this is my ಅದು responsibility. ನಿಮ್ಮ ಜವಾಬ್ದಾರಿ ಮತ್ತು ನನ್ನ ಜವಾಬ್ದಾರಿಯಾಗಿದೆ. But why does the church here ಯಾಕೆ ಸಭೆಯಲ್ಲಿ and the church elsewhere ಮತ್ತು ಬೇರೆ ಕಡೆ ಎಲ್ಲ ಕಡೆ ನೋಡುವಾಗ do not take this as priority? ಅದು ಒಂದು ಪ್ರಾಮುಖ್ಯತೆಯಾಗಿ ಯಾಕೆ ಅದನ್ನು ತೆಗೆದುಕೊಳ್ಳುತ್ತಾ We ಇಲ್ಲ? do everything else. ನಾವು ಬೇರೆ ಎಲ್ಲ ಸಂಗತಿಗಳನ್ನು ಮಾಡುತ್ತೇವೆ. Are you listening? ಕೇಳಿಸಿಕೊಳ್ತಾ We ಇದ್ದೀರಾ? do everything else. ನಾವು ಬೇರೆ ಎಲ್ಲ ಸಂಗತಿಗಳನ್ನು We ಮಾಡುತ್ತೇವೆ. come to church. ನಾವು ಸಭೆಗೆ ಬರುತ್ತೇವೆ, We sing. ನಾವು ಹಾಡುತ್ತೇವೆ, We worship ನಾವು God. ದೇವರನ್ನ We ಆರಾಧಿಸುತ್ತೇವೆ, put our money here. ನಾವು ನಮ್ಮ ಕಾಣಿಕೆಯನ್ನು ಹಾಕುತ್ತೇವೆ And we enjoy the blessings. ಮತ್ತು ಆ ಒಂದು ಆಶೀರ್ವಾದವನ್ನು ಆನಂದಿಸುತ್ತೇವೆ. But why is this verse not obeyed? ಯಾಕೆ ಈ ಒಂದು ವಚನ ಭಾಗಕ್ಕೆ ನಾವು ವಿಧೇಯರಾಗ್ತಾ Why is ಇಲ್ಲ? there not even one in the church who will say, yes, Jesus, your power is given to me. I am ready to go into all the world. I'm ready to go to my neighbors, on the streets, to the villages, and I will share the name of Jesus. ಯಾಕೆ ಯಾರು ಸಭೆಯಲ್ಲಿ ಈ ರೀತಿಯಾಗಿ ಹೇಳ್ತಾ ಇಲ್ಲ, ನೀನು ನನಗೆ ಒಂದು ಸುವಾರ್ತೆಯನ್ನು ಕೊಟ್ಟಿದ್ದೆ, ನಾನು ನನ್ನ ಕುಟುಂಬದವರಿಗಾಗಲಿ ನನ್ನ ನೆರೆಯವರಿಗಾಗಲಿ ಅಥವಾ ಬೀದಿಯಲ್ಲಿ ಹೋಗಿ ನಾನು ಜನರಿಗೆ ಯಾಕೆ ನಾನು ಸುವಾರ್ತೆ ಸಾರ್ತಲ್ಲ ಎಂಬುದಾಗಿ ಯಾರಾದರೂ ಹೇಳಿದ್ದೀರೋ? It is good for the church to meet together. ಒಟ್ಟಾಗಿ ಸಭೆಯಾಗಿ ಒಟ್ಟಾಗಿ ಸೇರಿಕೊಳ್ಳುವುದು It ಒಳ್ಳೆಯದಾಗಿದೆ. is good for the church to worship together. ಸಭೆಯಾಗಿ ಒಟ್ಟಾಗಿ ನಾವು ದೇವರನ್ನ ಆರಾಧಿಸುವುದು ಒಳ್ಳೆಯದಾಗಿದೆ. It is good for the church to eat together. ಸಭೆಯಾಗಿ ನಾವು ಒಟ್ಟಾಗಿ ಸೇರಿ ಊಟ ಮಾಡುವುದು ಒಳ್ಳೆಯದಾಗಿದೆ. It's good for the church to have fellowship. ಮತ್ತು ಸಭೆಯಲ್ಲಿ Every week. ಒಟ್ಟಾಗಿ ಸೇರಿ ಪ್ರತಿ ವಾರ ಅನ್ಯೋನ್ಯತೆ ಹೊಂದಿಕೊಳ್ಳುವುದು ಒಳ್ಳೆಯದಾಗಿದೆ. What about this verse? ಆದರೆ ಈ ವಚನ ಭಾಗದ ವಿಷಯದಲ್ಲಿ ಏನು? What if Jesus on the last day will say, ಕೊನೆ ದಿನದಲ್ಲಿ ಯೇಸು ಸ್ವಾಮಿ ಆತನು ಏನು ಹೇಳ್ತಾನೆ? I don't know you. ನಾನು ನಿನ್ನನ್ನು ಗುರುತಿಸುವುದಿಲ್ಲ. Or what account are you and I going to give to Jesus? ಯೇಸು ಸ್ವಾಮಿಗೆ ನೀವು ಮತ್ತು ನಾವು ಯಾವ ಲೆಕ್ಕವನ್ನು ಕೊಡ್ಲಿಕ್ಕಿದ್ದೇವೆ? I want to encourage you, church. ಸಭೆ ನಿಮ್ಮನ್ನು ಉತ್ತೇಜನ ಪಡಿಸಲಿಕ್ಕೆ ಬಯಸುತ್ತೇನೆ. This is what we must do. ಇದನ್ನು ನಾವು ಮಾಡಲೇಬೇಕು. Prayer is good. ಪ್ರಾರ್ಥನೆ ಒಳ್ಳೆಯದಾಗಿದೆ. Prayer without faith and action is not good. ನಂಬಿಕೆ ಇಲ್ಲದೆ ಮತ್ತು ಕಾರ್ಯ ಇಲ್ಲದೆ ಅದು ಮಾಡುವುದು I'm ಸರಿಯಾಗಿಲ್ಲ. going to share some points this morning. ಬೆಳಗಿನ ಸಮಯದ ಕೆಲ ಅಂಶಗಳನ್ನ ನಾನು ಹೇಳಲಿಕ್ಕಿದ್ದೇನೆ. Why a believer is not effective. ಯಾಕೆ ಒಬ್ಬ ವಿಶ್ವಾಸಿ ಆತನು ಪ್ರಭಾವಶಾಲಿಯಾಗಿಲ್ಲ? Why the church is not doing what it's required to do. ಮತ್ತು ಸಭೆ ಯಾವ ಸಂಗತಿ ಮಾಡಬೇಕಾಗಿದೆ ಅದನ್ನು ಯಾಕೆ ಅವರು ಮಾಡ್ತಾ ಇಲ್ಲ? Your mission and my mission in the church ಸಭೆಯಲ್ಲಿ ನಿಮ್ಮ ಕೆಲಸ ಮತ್ತು ನಮ್ಮ is ಕೆಲಸ not to attend on a Sunday morning. It is not to only to attend the church on a ಬೇರೆ Sunday morning. ಭಾನುವಾರ ಬೆಳಿಗ್ಗೆ ಸಭೆಗೆ ಬರುವುದು ಅಷ್ಟು ಮಾತ್ರವಲ್ಲ. Your mission and my mission ನಿಮ್ಮ ಕೆಲಸ ಮತ್ತು ನಮ್ಮ ಕೆಲಸ is not to do everything else and leave out the main purpose of the purpose of God. ಎಲ್ಲ ಸಂಗತಿಗಳನ್ನು ಮಾಡಿ ದೇವರ ಒಂದು ಉದ್ದೇಶವನ್ನು ಮಾತ್ರ ಮಾಡುವುದನ್ನು ಬಿಡುವುದಲ್ಲ. What are we going to do ನಾವು ಏನ್ ಮಾಡ್ಲಿಕ್ಕಿದ್ದೇವೆ? about the Great Commission? ನಮಗೆ ಕೊಟ್ಟಿರುವ ಒಂದು ಶ್ರೇಷ್ಠ ಆಜ್ಞೆಗಳಿಂದ Why is the church never thought about this, never preached about this, and never worked upon this? ಯಾಕೆ ಸಭೆ ಇದ ವಿಷಯದಲ್ಲಿ ಹೇಳಲಿಲ್ಲ, ಬೋಧಿಸಲಿಲ್ಲ ಮತ್ತು ಯಾವಾಗಲೂ ಆ ವಿಷಯದಲ್ಲಿ ಅವತ್ತು ಮಾತನಾಡಲಿಲ್ಲ? Let us look at some reasons this morning. ಈ ಬೆಳಗಿನ ಸಮಯದ ಕೆಲವು ಕಾರಣಗಳನ್ನು ನೋಡಿಕೊಳ್ಳೋಣ. You can take down the notes, ನೀವು ನೋಟ್ಸ್ಗಳನ್ನು ಬರೆದುಕೊಳ್ಳಿರಿ, or you can even watch this on YouTube later. ಇಲ್ಲವಾದ ನಂತರ ಯೂಟ್ಯೂಬ್ ನಲ್ಲಿ ಇದನ್ನು ನೀವು ನೋಡಿಕೊಳ್ಳಬಹುದು. Number one, ಮೊದಲನೇದಾಗಿ why does the church fail in its mission? ಯಾಕೆ ಸಭೆ ತನ್ನ ಕೆಲಸದಲ್ಲಿ ಅದು ಸೋತು ಹೋಗಿದೆ? Write it down. ಬರೆದುಕೊಳ್ಳಿರಿ. It's because we have not realized the awfulness of fruitlessness. ಯಾಕೆ ಅಂದರೆ ನಾವು ನಮ್ಮ ಜೀವಿತದಲ್ಲಿ ಫಲಭರಿತ ಇಲ್ಲದ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ. I have added some more to this points that Brother R. Stanley
shares in his message. ಮತ್ತು ಆ ಸಹೋದರ ಆ ಸ್ಟ್ಯಾನ್ಲಿ ಅವರು ತಮ್ಮ ಸಂದೇಶದಲ್ಲಿ ಹೇಳಿರೋ ವಿಷಯದಲ್ಲಿ ಕೆಲವು ನನ್ನ ವಿಷಯಗಳನ್ನ ಅದನ್ನು ಕೂಡಿಸಿದ್ದೆ. Why the church is not effective in its mission? ಯಾಕೆ ಸಭೆಯು ತನ್ನ ಕೆಲಸದಲ್ಲಿ ಅದು ಪ್ರಭಾವಶಾಲಿ ಆಗಿಲ್ಲ? Because we have not realized the awfulness of our fruitlessness. ಮತ್ತು ನಾವು ಪದೇ ಪದೇಯಾಗಿ ನಾವು ನಮ್ಮ ಜೀವಿತದಲ್ಲಿ ಫಲ ಕೊಡ್ತಾ ಇಲ್ಲ ಎಂಬುದಾದ ಸಂಗತಿ ನಾವು ನೋಡ್ತಾ ಇಲ್ಲ. Listen carefully. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿರಿ. We are Christians ನಾವು ಕ್ರೈಸ್ತರಾಗಿದ್ದೇವೆ to lead others to Christ. ಬೇರೆಯವರನ್ನು ಕ್ರಿಸ್ತನ ಬಳಿಗೆ ನಡೆಸುವುದಕ್ಕಾಗಿ. ಆಮೆನ್. ಬರೀ ಇಬ್ಬರೇ ಮಂದಿ ಹೇಳಿದ್ರು ಆಮೆನ್. ಆಮೆನ್. Why are you saved? ಯಾಕೆ ನೀವು ಅದನ್ನು ಹೇಳ್ತಾ ಇದ್ದೀರಾ? Why are you saved? ಯಾಕೆ ನೀವು Why ರಕ್ಷಿಸಲ್ಪಟ್ಟಿದ್ದೀರಾ? did you become a Christian? ಯಾಕೆ ನೀವು ಕ್ರೈಸ್ತರಾಗಿದ್ದೀರಾ? To lead someone else to Christ. ಬೇರೆಯವರನ್ನು ಕ್ರಿಸ್ತನ ಬಳಿಗೆ ನಡೆಸುವುದಕ್ಕಾಗಿ. We are believers ನಾವು ವಿಶ್ವಾಸಿಗಳಾಗಿದ್ದೇವೆ to make others believers. ಬೇರೆಯವರನ್ನು ವಿಶ್ವಾಸಿಗಳಾಗಿ ಮಾಡುವಂತೆ. ಜೋರಾಗಿ ಆಮೆನ್. ಜೋರಾಗಿ ಆಮೆನ್ ಎಂಬುದಾಗಿ Are we ಹೇಳೋಣ. making believers? ನೀವು ವಿಶ್ವಾಸಿಗಳನ್ನು ಮಾಡಿಕೊಳ್ತಾ ಇದ್ದೀರೋ? Or even those who are believing, we are making them unbelievers? ಇಲ್ಲವಾದ್ರೆ ಯಾರು ವಿಶ್ವಾಸದಲ್ಲಿ ಇದ್ದಾರೋ ಅವ್ರನ್ನ ಅವಿಶ್ವಾಸಿಗಳಾಗಿ ನಾವು ಮಾಡ್ತಾ ಇದ್ದೇವೋ? Sometimes we do that. ಕೆಲವು ಸಾರಿ ಆ ರೀತಿಯಾಗಿ ನಾವು ಮಾಡುತ್ತೇವೆ. Even those who are believers, ಯಾರು ವಿಶ್ವಾಸಿಗಳಾಗಿದ್ದಾರೋ by our talks, by the way we live, we make them unbelievers. ನಾವು ಮಾತನಾಡುವುದು, ನಾವು ವರ್ತನೆ ಮಾಡುವ ಸಂಗತಿಯನ್ನು ನೋಡಿ ಅವರು ಸಹ ನಂಬುವುದನ್ನು ಬಿಟ್ಟು ಬಿಡುತ್ತಾರೆ. We are believers ನಾವು to ವಿಶ್ವಾಸಿಗಳಾಗಿದ್ದೇವೆ make others believers. ಬೇರೆಯವರನ್ನು ವಿಶ್ವಾಸಿಗಳಾಗಿ How ಮಾಡುವುದಕ್ಕಾಗಿ. many of you here are sure you are going to heaven? ಮತ್ತು ಎಷ್ಟು ಜನಕ್ಕೆ ನಿಮಗೆ ಖಚಿತತೆ ಇದೆ ನೀವು ಪರಲೋಕಕ್ಕೆ ಹೋಗ್ತೀರಾ ಎಂಬುದಾಗಿ? 1, 5. Rest, where are you going? Rest of you. ಉಳಿದವರು ನೀವು ಎಲ್ಲಿ ಹೋಗ್ಲಿಕ್ಕಿದ್ದೀರಾ? If not heaven, there's you know which other place is there. ಪರಲೋಕ ಇಲ್ಲದಿದ್ದರೆ ನಿಮಗೆ ಗೊತ್ತು ಬೇರೆ ಯಾವ ಸ್ಥಳಕ್ಕೆ ನೀವು Now let me ask you, ಹೋಗ್ಲಿಕ್ಕಿದ್ದೀರಾ? how many of you are going to heaven? ಎಷ್ಟು ಜನ ನೀವು ಪರಲೋಕಕ್ಕೆ ಹೋಗ್ತೀರಾ ಎಂಬುದಾಗಿ ನಾನು ನಿಮಗೆ ಕೇಳ್ತಾ ಇದ್ದೇನೆ. ಕೆಲವರಿಗೆ ಗ್ಯಾರಂಟಿ ಇಲ್ಲ. ಕೆಲವರಿಗೆ ಒಂದು ಗ್ಯಾರಂಟಿ ಇಲ್ಲ. ऐसा किया तो कैसा? ಹೀಗೆ ಮಾಡಿದ್ರೆ ಹೇಗೆ? If you are not sure of going to heaven, ನಿಮಗೆ ನೀವು ಪರಲೋಕಕ್ಕೆ ಹೋಗ್ತೀರಾ ಎಂಬುದಾಗಿ ನಿಮಗೆ ಖಚಿತತೆ ಇಲ್ಲ. then where are you going? ಮಾತ್ರ ನೀವೆಲ್ಲಿ ಹೋಗ್ತೀರಾ? If you are going to heaven, ನೀವು ಪರಲೋಕಕ್ಕೆ ಹೋಗುವುದಾದರೆ see, you must get some things very right in your life. ಕೆಲವು ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಅದನ್ನು First thing is, ಸರಿಪಡಿಸಿಕೊಳ್ಳಬೇಕು. are you really saved? ಮತ್ತು ಮೊದಲನೇದಾಗಿ ನೀವು ನಿಜವಾಗಿ Are ರಕ್ಷಿಸಲ್ಪಟ್ಟಿದ್ದೀರೋ? you genuinely saved? ಮತ್ತು ನಿಜವಾಗಿ ನೀವು Do ರಕ್ಷಿಸಲ್ಪಟ್ಟಿದ್ದೀರೋ? you have the assurance of salvation? ರಕ್ಷಣೆಯ ಒಂದು ಖಚಿತತೆ ಅಥವಾ ಭರವಸೆ ನಿಮ್ಮಲ್ಲಿದೆಯೋ? If I die tonight, I will be with the Lord. ಈ ರಾತ್ರಿ ನಾನು ಮರಣ ಹೊಂದಿದರೆ ನಾನು ಕರ್ತನ ಬಳಿಗೆ ಇರುತ್ತೇನೆ Are you ಎಂಬುದಾಗಿ sure? ನಿಮಗೆ ಭರವಸೆ ಇದೆಯೋ? Are you sure? ನಿಮಗೆ ಖಚಿತತೆ ಇದೆಯೋ? My brother preached on a Sunday afternoon. ನನ್ನ ಸಹೋದರ ಭಾನುವಾರ ಮಧ್ಯಾಹ್ನ ಅವರು ಬೋಧನೆ And he told ಮಾಡಿದರು the young group, ಮತ್ತು ಯವನಸ್ಥರ ಮಧ್ಯದಲ್ಲಿ, are you sure you are going to heaven? ಮತ್ತು ನಿಮಗೆ ಗೊತ್ತಿದೆಯೋ ನೀವು ಪರಲೋಕಕ್ಕೆ ಹೋಗ್ತೀರಾ And he said, if ಎಂಬುದಾಗಿ? I am going to die today, I am going to be in heaven. ಮತ್ತು ಅವರು ಹೇಳಿದ್ರು, ಈ ದಿನ ನಾನು ಮರಣ ಹೊಂದಿದ್ರೆ ನಾನು ಪರಲೋಕದಲ್ಲಿ ದೇವರೊಟ್ಟಿಗೆ ಇರುತ್ತೇನೆ. And that afternoon he died. ಮಧ್ಯಾಹ್ನ ಅವರು ಸತ್ತು ಹೋದರು. Do you have the assurance? ನಿಮಗೆ ಆ ಖಚಿತತೆ ಭರವಸೆ Are you ಇದೆಯೋ? really saved? ನಿಜವಾಗಿ ನೀವು Are you ರಕ್ಷಿಸಲ್ಪಟ್ಟಿದ್ದೀರೋ? living the right way? ನೀವು ಸರಿಯಾದ ರೀತಿಯಲ್ಲಿ ಜೀವಿಸ್ತಾ ಇದ್ದೀರೋ? Or chuma, you are just playing with your spiritual life? ಸುಮ್ಮನೆ ನಿಮ್ಮ ಆತ್ಮಿಕ ಜೀವಿತದೊಟ್ಟಿಗೆ ನೀವು ಆಟ ಆಡ್ತಾ ಇದ್ದೀರೋ? Are you sure if you die tonight you are going to heaven? ನಿಮಗೆ ಖಚಿತತೆ ಇದೆ ಈ ರಾತ್ರಿ ನೀವು ಮರಣ ಹೊಂದಿದರೆ ನೀವು ಪರಲೋಕಕ್ಕೆ If ಹೋಗ್ತೀರಿ you are ಎಂಬುದಾಗಿ sure, ನಿಮಗೆ ಆ ಖಚಿತತೆ ಇರುವುದಾದರೆ then what you will do? ನೀವೇನ್ ಮಾಡುತ್ತೀರಾ? You will take others to heaven along with you. ಮತ್ತು ಬೇರೆಯವರನ್ನು ಸಹ ನಿಮ್ಮೊಟ್ಟಿಗೆ ನೀವು ಪರಲೋಕಕ್ಕೆ ಕರೆದುಕೊಂಡು The ಹೋಗುತ್ತೀರಾ? first people you must take is your unsaved husband, wife, brother, sister, family members and relatives. ಮೊದಲನೇದಾಗಿ ನೀವು ನೋಡುವಾಗ ನಿಮ್ಮ ಗಂಡ ಹೆಂಡತಿ ಸಹೋದರ ಸಹೋದರಿ ನಿಮ್ಮ ಕುಟುಂಬದ ಸದಸ್ಯರಿಗೆ ನೀವು ರಕ್ಷಣೆಯನ್ನು What are you ಕೊಡುವುದಾಗಿರುತ್ತೀರಾ? doing? Have you preached the gospel to them? ನೀವೇನ್ ಮಾಡ್ತಾ ಇದ್ದೀರಾ? ನೀವು ಅವರಿಗೆ ಸುವಾರ್ತೆಯನ್ನು ಸಾರ್ತಾ ಇದ್ದೀರೋ? Through your life, are they coming to know Jesus? ನಿಮ್ಮ ಜೀವಿತದ ಮುಖಾಂತರ ಯೇಸು ಸ್ವಾಮಿಯನ್ನು ಅವರು ತಿಳಿದುಕೊಳ್ಳುತ್ತಾ ಇದ್ದಾರೋ? Or through your life they are going far away from Jesus? ಇಲ್ಲವಾದ್ರೆ ನಿಮ್ಮ ಜೀವಿತದ ಮುಖಾಂತರ ಅವರು ಯೇಸು ಸ್ವಾಮಿಯಿಂದ ದೂರ ಹೋಗ್ತಾ ಇದ್ದಾರೋ? What are we doing ನಾವೇನ್ ಮಾಡ್ತಾ ಇದ್ದೇವೆ with the mission God has given to us? ದೇವರು ನಮಗೆ ಕೊಟ್ಟಿರುವ ಕೆಲಸದೊಟ್ಟಿಗೆ? Why is a believer not bearing fruit? ಯಾಕೆ ಒಬ್ಬ ವಿಶ್ವಾಸಿ ಅದನ್ನು ಫಲವನ್ನು ಕೊಡುತ್ತಾ ಇಲ್ಲ? Do you know how Jesus looks at fruitlessness? ಮತ್ತು ಯೇಸು ಸ್ವಾಮಿ ಆ ಫಲ ಕೊಡದ ಜನರು ಯಾವ ರೀತಿಯಾಗಿ ನೋಡ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿದೆಯೋ? Why are you not a fruitful believer? ಯಾಕೆ ನೀವು ಫಲಭರಿತವಾದ ವಿಶ್ವಾಸಿಗಳಾಗಿಲ್ಲ? Where is the fruit in your life? ನಿಮ್ಮ ಜೀವಿತದಲ್ಲಿ ಫಲ ಎಲ್ಲಿದೆ? Jesus in Matthew chapter 21 ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ and ಇದ್ದಾನೆ, verse 18 and 19, 18 ಮತ್ತು 19ನೇ ವಚನ. Jesus is looking at the fig tree ಯೇಸು ಸ್ವಾಮಿ ಅಂಜಿರ ಮರವನ್ನು ಆತ ನೋಡ್ತಾ and ಇದ್ದಾನೆ. Jesus was hungry and he wanted fruit. ಯೇಸು ಸ್ವಾಮಿಗೆ ಹಸಿವೆ ಆಗಿತ್ತು, ಆತನಿಗೆ ಆ ಫಲ ಬೇಕಾಗಿತ್ತು.
But he sees there's no fruit. ಆತ ನೋಡ್ತಾನೆ ಅಲ್ಲಿ ಯಾವ ಫಲ ಇಲ್ಲ ಎಂಬುದಾಗಿ. What does Jesus do? ಯೇಸು ಮೇಲೆ ಏನ್ ಮಾಡುತ್ತಾನೆ? He curses the fig tree. ಆ ಅಂಜೂರದ ಮರವನ್ನು ಶಪಿಸುತ್ತಾನೆ. And you know what Jesus says? ಯೇಸು ಸ್ವಾಮಿ ಏನು ಹೇಳಿದ್ದಾನೆ ಎಂಬುದಾಗಿ ನಿಮ್ಗೆ ಗೊತ್ತು? May you never bear fruit again. ಇನ್ನು ಮುಂದೆ ಎಂದಿಗೂ ನೀನು ಫಲ ಕೊಡುವುದಿಲ್ಲ ಎಂಬುದಾಗಿ ಆತನು ಹೇಳಿದನು. Why is Jesus cursing the fig tree? ಯಾಕೆ ಯೇಸು ಸ್ವಾಮಿ ಅಂಜೂರದ ಮರವನ್ನು ಶಪಿಸ್ತಾ ಇದ್ದಾನೆ? The purpose of a tree ಆ ಒಂದು ಮರದ ಉದ್ದೇಶ ಎಂಬುದಾಗಿ is ನೋಡುವಾಗ to give fruit. ಅದು ಫಲ ಕೊಡಬೇಕಾಗಿದೆ. If a tree is not giving fruit, ಆ ಮರವಲ್ಲಿ ಫಲ ಕೊಡದಿದ್ದರೆ then what is the use of the tree? ಆ ಮರದ ಉಪಯೋಗ ಏನಾಗಿದೆ? So when Jesus looks at your life ಯೇಸು ಸ್ವಾಮಿ ನಿಮ್ಮ ಜೀವಿತನ ನೋಡುವಾಗ and he says you are planted in the house of God, ನೀವು ದೇವರ ಮನೆಯಲ್ಲಿ ನೆಡಲ್ಪಟ್ಟಿದ್ದೀರಾ. and Jesus comes and looks at your life ಯೇಸು ಸ್ವಾಮಿ ಬಂದು ನಿಮ್ಮ ಜೀವಿತನ ನೋಡುವಾಗ and he says, does my son, my daughter, is he bearing fruit? ನನ್ನ ಮಗನು ನನ್ನ ಮಗಳಲ್ಲಿ ಫಲ ಕೊಡುತ್ತಾ ಇದ್ದಾರೋ? What is Jesus saying to the fig tree? ಯೇಸು ಸ್ವಾಮಿ ಅಂಜೂರ ಮರಕ್ಕೆ ಆತನು ಏನು ಹೇಳಿದನು? Jesus curses the fig tree. ಯೇಸು ಸ್ವಾಮಿ ಅಂಜೂರ ಮರವನ್ನು ಶಪಿಸಿದನು. Fruitlessness ಫಲ ಇಲ್ಲದ ಒಂದು ಸಂಗತಿ is called as barrenness ಅದು ಬಂಜತನ ಎಂಬುದಾಗಿ ಕರೆಯಲ್ಪಡುತ್ತದೆ, or dryness. ಇಲ್ಲವಾದ್ರೆ ಒಣತನ ಎಂಬುದಾಗಿ ಕರೆಯಲ್ಪಡುತ್ತದೆ. You are called to bear fruit, ನೀವು ಫಲ ಕೊಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಾ. but if Jesus sees there is no fruit that you are giving, ಮತ್ತು ನೀವು ಯಾವುದೇ ಫಲ ಕೊಡ್ತಾ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಆತನು ನೋಡುವಾಗ then how can there be a blessing in your life? ನಿಮ್ಮ ಜೀವಿತದಲ್ಲಿ ಹೇಗೆ ಅದು ಆಶೀರ್ವಾದವಾಗಿರುತ್ತದೆ? Jesus curses the fig tree. ಯೇಸು ಸ್ವಾಮಿ ಅಂಜೂರ ಮರವನ್ನು And says, ಶಪಿಸುತ್ತಾನೆ. never will you bear fruit again. ಇನ್ನು ಮುಂದೆ ಎಂದಿಗೂ ನೀನು ಫಲವನ್ನು ಕೊಡುವುದಿಲ್ಲ. Amen. ಆಮೆನ್. Amen. ಆಮೆನ್. Are you bearing fruit? ನೀವು ಫಲವನ್ನು ಕೊಡ್ತಾ ಇದ್ದೀರೋ? Barrenness is a curse in the Bible. ಸತ್ಯವೇದಿಲ್ಲ ನೋಡಿಕೊಳ್ತೇವೆ, ಬಂಜತನ ಅದು ಶಾಪವಾಗಿದೆ. Look at your life. ನಿಮ್ಮ ಜೀವಿತ ನೋಡಿಕೊಳ್ಳಿರಿ. Look at my life. ನನ್ನ ಜೀವಿತ ನೋಡಿಕೊಳ್ಳಿರಿ. Jesus always looks for fruit that we need to bear in our Christian life. ನಾವು ನಮ್ಮ ಕ್ರೈಸ್ತ ಜೀವಿತದಲ್ಲಿ ಯಾವಾಗಲೂ ನಾವು ಫಲ ಕೊಡಬೇಕೆಂಬುದಕ್ಕಾಗಿ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಫಲವನ್ನು ನೋಡಲಿಕ್ಕೆ ಬಯಸುತ್ತಾನೆ. The tree looks good. ಆ ಮರವು ಸುಂದರವಾಗಿ ಅದು ಕಾಣ್ತಾ ಇದೆ. There is green leaves on the tree. ಸಂಪೂರ್ಣ ಹಸಿರಾದ ಎಲೆಗಳಿವೆ. But having green leaves doesn't solve the purpose. ಬರೇ ಎಲೆಗಳಿದ್ದರೆ ಮಾತ್ರ ಆ ಒಂದು ಉದ್ದೇಶವನ್ನು ಪರಿಪೂರ್ಣ ಮಾಡಲಿಕ್ಕೆ Where ಆಗುವುದಿಲ್ಲ. is the fruit? ಅಲ್ಲಿ ಫಲ ಎಲ್ಲಿದೆ? Coming to church doesn't mean we are bearing fruit. ಸಭೆಗೆ ಬರ್ತಾ ಇರುವುದಾಗಿ ಅದರ ಅರ್ಥ ನೀವು ಫಲ ಕೊಡ್ತೀರಿ ಎಂಬುದಾಗಿ ಅಲ್ಲ. Looking good and having a pretense of spirituality is not bearing fruit. ಒಳ್ಳೆದಾಗಿ ಕಾಣುತ್ತಾ ಸುಂದರವಾಗಿ ಕಾಣುತ್ತಾ ನಟನೆ ಮಾಡ್ತಾ ಇರುವುದಾದರೆ ಅದರ ಅರ್ಥ ನೀವು ಫಲ ಕೊಡ್ತಾ ಇದ್ದೀರಿ The ಎಂಬುದಾಗಿ ಅಲ್ಲ. tree has grown. ಆ ಮರವಲ್ಲಿ ಬೆಳೆದಿದೆ. The tree has leaves. ಆ ಮರಕ್ಕೆ ಎಲೆಗಳಿವೆ. But there is no fruit. ಆದ್ರೆ ಅಲ್ಲಿ ಯಾವ ಒಂದು ಫಲವಿಲ್ಲ. It resembles many of a Christian believer's life. ಮತ್ತು ನಮ್ಮ ಒಂದು ಕ್ರೈಸ್ತ ಜೀವಿತದಲ್ಲಿ ಅದೇ ಒಂದು I ಫಲಿತಾಂಶವಾಗಿದೆ. may look good. ನಾನು ಒಳ್ಳೆದಾಗಿ ಕಾಣ್ತಾ I ಇದ್ದೇನೆ, may be growing. ನಾನು ಬೆಳೀತಾ ಇದ್ದೇನೆ, But still there may be fruit missing in my life. ಆದ್ರೆ ಇನ್ನು ನನ್ನ ಜೀವಿತದಲ್ಲಿ ಫಲವು ತಪ್ಪಿಸಿಕೊಳ್ಳುತ್ತಾ ಇದೆ. It's nice to come well dressed to church. ಸಭೆಗೆ ಒಳ್ಳೆ ಬಟ್ಟೆ ಧರಿಸಿಕೊಂಡು ಬರುವುದು ಒಳ್ಳೆಯದಾಗಿದೆ. Nice to hold the mic and sing beautiful songs. ಮೈಕ್ ಅನ್ನು ಹಿಡಿದುಕೊಂಡು ಒಳ್ಳೆ ಸುಂದರ ಹಾಡು ಹಾಡುವುದು ಒಳ್ಳೆಯದಾಗಿದೆ. Nice to put in our monthly offerings. ಮತ್ತು ತಿಂಗಳಲ್ಲಿ ನಮ್ಮ ಕಾಣಿಕೆ ಹಾಕುವುದು ಅದು Good ಒಳ್ಳೆಯದಾಗಿದೆ. to have beautiful music. ಒಳ್ಳೆ ವಾದ್ಯಗಳು ಹೊಂದಿಕೊಳ್ಳುವುದು ಒಳ್ಳೆಯದಾಗಿದೆ. But if there is no fruit, ಆದ್ರೆ ಅಲ್ಲಿ ಫಲ ಇಲ್ಲದಿದ್ದರೆ that means we are all pretending believers. ಅದರ ಅರ್ಥ ಏನಂದ್ರೆ ನಾವು ನಟನೆ ಮಾಡುವ We are ವಿಶ್ವಾಸಿಗಳಾಗಿದ್ದೇವೆ. just wearing a mask. ನಾವು ಒಂದು ಮುಖವಾಡವನ್ನು ಧರಿಸಿಕೊಂಡಿದ್ದೇವೆ, But inside there is no fruit that we are bearing. ಆದ್ರೆ ನಾವು ಒಳಗಡೆ ಯಾವ ಫಲವನ್ನು ನಾವು ಕೊಡುತ್ತಾ ಇಲ್ಲ. It's very important. ಅದು ಅತಿ ಪ್ರಾಮುಖ್ಯವಾಗಿದೆ. This is what the church needs to do, needs to hear, and needs to be on this mission. ಇದೇ ಒಂದು ಸಂಗತಿಯನ್ನು ಸಭೆ ಕೇಳಿಸಿಕೊಳ್ಳಬೇಕು, ಅದನ್ನು ಮಾಡಬೇಕು ಮತ್ತು ಆ ಕೆಲಸಕ್ಕೆ ಅವರು ಮುಂದೆ ಬರೆಯಬೇಕಾಗಿದೆ. Let's look to Luke chapter 13, ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯವನ್ನು ನೋಡಿಕೊಳ್ಳೋಣ. verses 6 to 9. 6ರಿಂದ 9 ವಚನ. Jesus is telling the parable ಯೇಸು ಸ್ವಾಮಿಯಲ್ಲಿ ಒಂದು ಸಾಮ್ಯವನ್ನು ಆತನು ಹೇಳ್ತಾ ಇದ್ದಾನೆ. in Luke chapter 13. ಲೂಕನ ಬರೆದ ಸುವಾರ್ತೆ 13ನೇ Let's ಅಧ್ಯಾಯದಲ್ಲಿ read from verse 6 onwards. 6ನೇ ವಚನದಿಂದ ಮುಂದೆ ಓದಿಕೊಳ್ಳೋಣ. Then he told this parable: a man had a fig tree growing in his vineyard, and he went to look for fruit on it, but did not find any. So he said to the man who took care of the vineyard, for 3 years now I am been coming to look for fruit on this fig tree and haven't found any. Cut it down.
Why should it use up the soil? Sir, the man replied, leave it alone for 1 more year, and I'll dig around it and fertilize it. If it bears fruit next year, fine. If not, cut it down. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಟ್ಟಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆ ಆಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. 3 years have gone now. 3 ವರ್ಷಗಳು ದಾಟಿ ಹೋಗಿವೆ. For the church, 30 years have gone now. ಸಭೆಗೆ 30 ವರ್ಷಗಳು ದಾಟಿ ಹೋಗಿವೆ. Church, you are in the 4th year. ಸಭೆ ನೀವು 4ನೇ ವರ್ಷದಲ್ಲಿ ನೀವಿದ್ದೀರಾ. Listen very carefully as I explain about this parable. ಈ ಸಾಮ್ಯವನ್ನು ನಾವು ಹೇಳುವಾಗ ಅದು ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿರಿ. For 3 years, 3 ವರ್ಷಗಳಿಂದ the gardener ಮತ್ತು ಆ ತೋಟಗಾರನು has not shown any fruit. ಯಾವ ಅಲ್ಲಿ ಫಲವನ್ನು ಆತ ನೋಡ್ತಾ ಇಲ್ಲ. And when the master comes, ಮತ್ತು ಅಲ್ಲಿ ಯಜಮಾನನು ಬರುವಾಗ looking for fruit, ಆ ಫಲವನ್ನು ನೋಡೋದಕ್ಕಾಗಿ the master says, ಮತ್ತೆ ಯಜಮಾನ ಆತನು ಹೇಳುತ್ತಾನೆ, what is this tree doing here? ಈ ಮರ ಇಲ್ಲಿ ಏನು ಮಾಡ್ತಾ ಇದೆ? I have been coming year after year. ವರ್ಷ ಆದ ನಂತರ ವರ್ಷ ನಾನು ಇಲ್ಲಿ ಬರ್ತಾ ಇದ್ದೇನೆ. Every time I come, ಪ್ರತಿ ಸಾರಿ ನಾನು ಬರುವಾಗ I don't see any fruit. ಅಲ್ಲಿ ನಾನು ಯಾವ ಫಲವನ್ನು ಕಾಣ್ತಾ ಇಲ್ಲ. What is the use of this tree? ಈ ಮರದ ಉಪಯೋಗ ಏನಾಗಿದೆ? It's good to be cut down and thrown and destroyed. ಅದನ್ನು ಕಡಿದು ಅದನ್ನು ತೆಗೆದು ಹಾಕುವುದು ಒಳ್ಳೆಯದಾಗಿದೆ. The gardener says, ಮತ್ತೆ ಅಲ್ಲಿ ತೋಟಗಾರನು ಹೇಳುತ್ತಾನೆ, sir, ಮತ್ತೆ ಅಯ್ಯ, please ದಯಮಾಡಿ give me 1 more year. ಇನ್ನೊಂದು ವರ್ಷವನ್ನು ನೀನು ಕೊಡು. If by next year, ಮತ್ತು ನಾನು ಮುಂದಿನ ವರ್ಷದಲ್ಲಿ if you don't see fruit, ನೀನು ಫಲವನ್ನು ಕಾಣದಿದ್ದರೆ then you can cut it down. ಆಗ ನೀನು ಅದನ್ನು ಕತ್ತರಿಸಿ ಹಾಕು. What about your life and my life? ನಿಮ್ಮ ಜೀವಿತ ನಮ್ಮ ಜೀವಿತದ ಬಗ್ಗೆ ಏನು? The Bible talks about 3 years here. ಇಲ್ಲಿ ಸತ್ಯವೇದ 3 ವರ್ಷದಲ್ಲಿ ಅದ ವಿಷಯದಲ್ಲಿ ಮಾತನಾಡ್ತಾ We ಇದೆ. started the church 30 years now. ಮತ್ತು ಸಭೆ ಪ್ರಾರಂಭವಾಗಿ ಈಗ 30 ವರ್ಷವಾಗಿದೆ. And Jesus comes every year. ಯೇಸು ಸ್ವಾಮಿ ಪ್ರತಿ ವರ್ಷ ಆತನು ಬರುತ್ತಾನೆ. Jesus comes to you every year. ಪ್ರತಿ ವರ್ಷ ಯೇಸು ಸ್ವಾಮಿ ನಿಮ್ಮ ಬಳಿಗೆ ಆತನು And he ಬರುತ್ತಾನೆ. sees your life. ಮತ್ತು ಆತ ನಿಮ್ಮ ಜೀವಿತವನ್ನು ನೋಡುತ್ತಾನೆ. Has it been the same like the last year? ಮತ್ತು ಕಳೆದ ವರ್ಷ ಇದ್ದ ಹಾಗೆ ಅದೇ How has ರೀತಿಯಾಗಿದೆಯೋ? your life been from the time you are saved? ಮತ್ತು ನೀವು ರಕ್ಷಣೆ ಹೊಂದಿದ ಸಮಯದಿಂದ ನಿಮ್ಮ ಜೀವಿತ ಯಾವ From ರೀತಿಯಾಗಿದೆ? the time you know Jesus Christ. ಯಾವ ಸಮಯದಲ್ಲಿ ಯೇಸು ಸ್ವಾಮಿ ನೀವು How has ತಿಳಿದುಕೊಂಡಿದ್ದೀರೋ? your life been? ನಿಮ್ಮ ಜೀವಿತ ಹೇಗೆ ಇತ್ತು? Every year God comes to you. ಪ್ರತಿ ವರ್ಷ ದೇವರು ನಿಮ್ಮ ಬಳಿಗೆ ಬರುತ್ತಾನೆ. Every year you have your birthday. ಪ್ರತಿ ವರ್ಷ ನಿಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತೀರಾ. Every year you celebrate your birthday. ಪ್ರತಿ ವರ್ಷ ನಿಮ್ಮ ಹುಟ್ಟುಹಬ್ಬವನ್ನು ನೀವು But ಆಚರಿಸ್ತೀರಾ. every year Jesus comes to you. ಪ್ರತಿ ವರ್ಷ ಯೇಸು ಸ್ವಾಮಿ ನಿಮ್ಮ ಬಳಿಗೆ ಆತನು And ಬರುತ್ತಾನೆ. he sees whether you are bearing fruit. ಮತ್ತು ಆತ ನೋಡ್ತಾನೆ ನೀವು ಫಲವನ್ನು ಕೊಡ್ತಾ And ಇದ್ದೀರೋ Jesus ಇಲ್ಲವೋ. says to you, church, this morning, ಮತ್ತು ಸಭೆ ಈ ಬೆಳಗಿನ ಸಮಯದಲ್ಲಿ ಆತ ನಿಮಗೆ ಹೇಳ್ತಾ ಇದ್ದಾನೆ, 3 years have passed by. 3 ವರ್ಷಗಳು ದಾಟಿ You ಹೋಗಿವೆ. got saved, 10 years have passed by. ನೀವು ರಕ್ಷಣೆ ಒಂದು 10 ವರ್ಷ ದಾಟಿ The ಹೋಗಿದೆ. church has begun, 30 years have passed by. ನಮ್ಮ ಸಭೆ ಪ್ರಾರಂಭವಾಗಿ 30 ವರ್ಷ ಅದು ದಾಟಿ ಹೋಗಿದೆ. Where is the fruit? ಅಲ್ಲಿ ಫಲ ಎಲ್ಲಿದೆ? There is no fruit, Lord. ಎಲ್ಲಿ ಫಲ ಇಲ್ಲ, ಕರ್ತನಲ್ಲಿ ಫಲ Then ಇಲ್ಲ. why don't you cut off the tree ಆಗ and ನೀ ಮರವನ್ನು throw it ಕತ್ತರಿಸಿ, down? ಆಗ ಮರವನ್ನು ಕತ್ತರಿಸಿ ನೀನು ಹಾಕು. Seems very harsh, isn't it? ಮತ್ತು ಅದು ಬಹಳ ಕಠಿಣವಾಗಿ ಅನಿಸ್ತದೆ. But the gardener is saying, ಅದು ತೋಟಗಾರನು ಹೇಳ್ತಾ ಇದ್ದಾನೆ, sir, ಅಯ್ಯ, I have not done for the past 3 years. ಮತ್ತು 3 ವರ್ಷದಿಂದ ನಾನು ಏನೇನು ಮಾಡಿಲ್ಲವೋ, But now this year, ಆದ್ರೆ ಈ ವರ್ಷ, master, ಈ ವರ್ಷ you ಯಜಮಾನನೇ, come after this year. ಈ ವರ್ಷ ನೀನು ಅನಂತರ ಬಂದು And then you see, ಮತ್ತು ನೀನು if ನೋಡುವಾಗ I am not bearing fruit, ಅದು ಫಲ ಕೊಡದೇ ಇರುವಾಗ, then I am not fit, I am not worthy. You can cut me off. ನಾನು ಫಲ ಕೊಡದೇ ಇರುವಾಗ ನಾನು ಅದಕ್ಕೆ ಯೋಗ್ಯನಲ್ಲ, ಆಗ ನೀನು ನನ್ನ ಕತ್ತರಿಸಿ ಹಾಕು. Take this word seriously. ಈ ಒಂದು ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಿರಿ. Take this message seriously. ಈ ಸಂದೇಶವನ್ನು ಗಂಭೀರವಾಗಿ You are in ತೆಗೆದುಕೊಳ್ಳಿರಿ. the 4th year. ನೀವು 4ನೇ ವರ್ಷದಲ್ಲಿ And it is ಇದ್ದೀರಾ. starting from July 6th. ಮತ್ತು ಜುಲೈ 6ನೇ ತಾರೀಕಿನಿಂದ ಇದು It is ಪ್ರಾರಂಭವಾಗಿದೆ. starting from the next half year that we have in 2025. 2025ನೇ ವರ್ಷಕ್ಕೆ ಮುಂದಿನ ಒಂದು ಅರ್ಧ ತಿಂಗಳು From ನಮಗಾಗಿದೆ. today, every believer in the church ಮತ್ತು ಸಭೆಯಲ್ಲಿರುವ ಪ್ರತಿ ಒಂದು will ವಿಶ್ವಾಸಿಯು begin to make efforts to make other believers. ಬೇರೆಯವರಿಗಾಗಿ ನಾವು ಅದನ್ನು ಪ್ರಯಾಸ ಪಡಬೇಕಾಗಿದೆ. Every one
of you ಪ್ರತಿಯೊಬ್ಬರು ನೀವು will begin to get involved in the mission of the church. ಸಭೆಯ ಒಂದು ಕೆಲಸದಲ್ಲಿ ನೀವು ಭಾಗಿಗಳಾಗಿರಬೇಕು. Okay, when I first began to share my testimony, ಮೊದಲನೇದಾಗಿ ನಾನು ನನ್ನ ಸಾಕ್ಷಿಯನ್ನು ಹೇಳಲಿಕ್ಕೆ I was so ಪ್ರಾರಂಭಿಸಿದಾಗ afraid I finished my testimony in 1 minute. ನಾನು ಬಹಳ ಭಯಭೀತನಾಗಿ 1 ನಿಮಿಷದಲ್ಲಿ ನನ್ನ ಸಾಕ್ಷಿಯನ್ನು ಹೇಳಿ But ಮುಗಿಸ್ತಾ I ಇದ್ದೆ. did not give up. ಆದ್ರೆ ನಾನು ಬಿಟ್ಟು ಕೊಡಲಿಲ್ಲ. When I got saved, ನಾನು ರಕ್ಷಣೆ I ಹೊಂದಿದಾಗ went to the same company of my friends, ಅದೇ ನನ್ನ ಸ್ನೇಹಿತರ ಸಂಗಡ ನಾನಿದ್ದೆ. the ones with whom I sat and I smoked and I drank. ಅವರೊಟ್ಟಿಗೆ ಕೂತುಕೊಂಡೆ ಕುಡಿಯುವುದು ಸೇದುವುದು ಎಲ್ಲವನ್ನು And I ಮಾಡಿದ್ದೆ. told them, listen, what has happened to me in my life? ನನ್ನ ಜೀವಿತದಲ್ಲಿ ಏನಾಗ್ತಾ ಇದೆ ಎಂಬುದಾಗಿ ನಾನು I ಆಲೋಚಿಸಿದಾಗ have quit all my habits. ನನ್ನ ಎಲ್ಲ ಚಟಗಳನ್ನು ನಾನು ಬಿಟ್ಟು I am a ಬಿಟ್ಟೆ. new man now. ಈಗ ನಾನು ಹೊಸ I am ಮನುಷ್ಯನಾಗಿದ್ದೇನೆ. following Jesus. ಯೇಸು ಸ್ವಾಮಿ ನಾನು ಹಿಂಬಾಲಿಸ್ತಾ I am ಇದ್ದೇನೆ. going to the church. ನಾನು ಸಭೆಗೆ ಹೋಗ್ತಾ ಇದ್ದೇನೆ. And many of them, I took them to my house group. ಬಹಳಷ್ಟು ಜನರು ನಾನು ನನ್ನ ಮನೆ ಜೀವ ಗುಂಪಿಗೆ ಕರೆದುಕೊಂಡು And ಬಂದೆ. many of my friends laughed and they mocked at me. ಬಹಳಷ್ಟು ನನ್ನ ಸ್ನೇಹಿತರು ನೋಡಿ ನನ್ನ ನಕ್ಕು ನನ್ನ ಮೇಲೆ ಹಾಸ್ಯ And they ಮಾಡಿದರು. said, we will see how long you will be spiritual or religious. ಎಲ್ಲಿಯವರೆಗೆ ನೀನು ಧಾರ್ಮಿಕವಾಗಿ ನೀನು ಇರುತ್ತಿ ಎಂಬುದಾಗಿ ಅವರು ಕೇಳಿದರು. Some of them told me, ಕೆಲವರು ನನಗೆ ಈ ರೀತಿಯಾಗಿ very ಹೇಳಿದರು, soon you will join our circle again. ಬಹಳ ಬೇಗನೆ ನೀನು ನಮ್ಮೊಟ್ಟಿಗೆ ಕೂಡಿಕೊಳ್ಳುತ್ತೀಯಾ? And we are going to enjoy and have a party for too long. You are not going to be too long with your Jesus. ಮತ್ತು ಇನ್ನು ಬಹಳ ಸಮಯವರೆಗೆ ನಿನ್ನೊಟ್ಟಿಗೆ ನಾನು ಇರ್ಲಿಕ್ಕೆ ಆಗುವುದಿಲ್ಲ, ಆದ ಕಾರಣ ನೀನು ನಮ್ಮೊಟ್ಟಿಗೆ ಕೂಡಿಕೊಂಡು ನಾವೆಲ್ಲರೂ ಆನಂದಿಸ್ತಾ ನಾವು ಪಾರ್ಟಿ ಮಾಡೋಣ From ಎಂಬುದಾಗಿ the ಹೇಳಿದರು. day I got saved, ಯಾವ ದಿನ ನಾನು ರಕ್ಷಣೆ ಹೊಂದಿದ್ದೇನೋ I started sharing the gospel. ನಾನು ಸುವಾರ್ತೆ ಸಾರಲಿಕ್ಕೆ ಪ್ರಾರಂಭಿಸಿದೆ. I preached to all kinds of people with different religions. ಬೇರೆ ಬೇರೆ ಜಾತಿಯ ಧರ್ಮದ ಜನರಿಗೆ ನಾನು ಸುವಾರ್ತೆಯನ್ನು I ಸಾರಿದ್ದೇನೆ. stood on the streets and I preached the gospel. ಬೀದಿಯಲ್ಲಿ ನಿಂತುಕೊಂಡು ನಾನು ಸುವಾರ್ತೆಯನ್ನು ಸಾರಿದ್ದೇನೆ. I went to every bus in the bus stand and distributed tracts. ಪ್ರತಿಯೊಂದು ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಸಿನಲ್ಲಿ ನಿಂತುಕೊಂಡು ನಾನು ಕರಪತ್ರಗಳನ್ನು ಹಂಚಿದ್ದೇನೆ. Just 2-3 weeks back we heard about the testimony of Pastor Nagesh. 2-3 ವಾರಗಳ ಹಿಂದೆ ಸಭಾಪಾಲಕ ನಾಗೇಶ್ ಅವರ ಸಾಕ್ಷಿ ನಾವು When ಕೇಳಿಸಿಕೊಂಡಿದ್ದೇವೆ. he received one tract, ಒಂದು ಕರಪತ್ರವನ್ನು that ಹೊಂದಿಕೊಂಡು one tract saved his life. ಆ ಒಂದು ಕರಪತ್ರ ಅವರ ಜೀವಿತವನ್ನೇ With ಬದಲಾಯಿಸಿತು. that one tract today he is having a church in New Delhi. ಆ ಒಂದು ಕರಪತ್ರದ ಮುಖಾಂತರ ಈ ದಿನ ನ್ಯೂ ದೆಹಲಿಯಲ್ಲಿ ಅವರು Church, ಸಭೆಯನ್ನು whoever ಹೊಂದಿಕೊಂಡಿದ್ದಾರೆ. is listening to the sound of my voice, ಮತ್ತು ಯಾರ್ಯಾರು ಈ ಸಮಯದಲ್ಲಿ ನನ್ನ ಸ್ವರವನ್ನು ಕೇಳಿಸಿಕೊಳ್ತಾ you ಇದ್ದಾರೋ don't have to be fearful to even hand over a tract. ಆ ಕರಪತ್ರವನ್ನು ಕೊಡುವುದಕ್ಕಾಗಿ ನೀವು You ಭಯಪಡಬೇಕಾಗಿಲ್ಲ. must share the gospel. ನೀವು ಸುವಾರ್ತೆ ಸಾರಲೇಬೇಕು. That is the mission of the church. ಅದು ಸಭೆಯ ಒಂದು I ಕೆಲಸವಾಗಿದೆ. used to go from one village to another village ನಾನು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ನಾನು ಹೋಗ್ತಾ ಇದ್ದೆ and we shared the gospel ಮತ್ತು ನಾವು ಸುವಾರ್ತೆಯನ್ನು and we ಸಾರಿದ್ದೇವೆ. prayed for people ಜನರಿಗಾಗಿ and ಪ್ರಾರ್ಥಿಸಿದ್ದೇವೆ we delivered the demon of possessed people. ಮತ್ತು ದುರಾತ್ಮ ಹಿಡಿದವರಿಗೆ ನಾವು ಬಿಡುಗಡೆಯನ್ನು ಕೊಟ್ಟಿದ್ದೇವೆ. We stood on the streets in Hubli and in the main city areas and distributed tracts to thousands of people. ಹುಬ್ಳಿಯ ಬೀದಿಗಳಲ್ಲಿ ಆಗಲಿ ಮತ್ತು ಆ ಪಟ್ಟಣದ ಮಧ್ಯದಲ್ಲಿ ಹೋಗಿ ನಾವು ಜನರಿಗೆ ಒಂದು ಕರಪತ್ರಗಳನ್ನು ನಾವು What ಕೊಟ್ಟಿದ್ದೇವೆ. are you doing for Jesus? ಯೇಸು ಸ್ವಾಮಿಗಾಗಿ ನೀವೇನ್ ಮಾಡ್ತಾ Is it ಇದ್ದೀರಾ? only blessings that you come to Jesus? ಮತ್ತು ಆಶೀರ್ವಾದಕ್ಕಾಗಿ ಯೇಸು ಸ್ವಾಮಿ ಬಳಿಗೆ ನೀವು ಬರ್ತಾ Why ಇದ್ದೀರಾ? are you following Jesus? ಯಾಕೆ ನೀವು ಯೇಸು ಸ್ವಾಮಿ ಹಿಂಬಾಲಿಸ್ತಾ What does ಇದ್ದೀರಾ? Jesus mean to you? ಯೇಸು ಸ್ವಾಮಿ ನಿಮಗಾಗಿ ಏನಾಗಿದ್ದಾನೆ? What are you doing for Jesus? ಯೇಸು ಸ್ವಾಮಿಗಾಗಿ ನೀವೇನ್ ಮಾಡ್ತಾ At ಇದ್ದೀರಾ? least 0.1% are you doing something for the Lord? ಒಬ್ಬ ವ್ಯಕ್ತಿಯನ್ನು ನೀವು ಗುರುತಿಸಿ ಯೇಸು ದೇವರಿಗಾಗಿ ಏನಾದರೂ ನೀವು Do ಮಾಡಿರಿ. you have the passion? ನಿಮಗೆ ಆಸಕ್ತಿ Do ಇದೆಯೋ? you have the vision? ಆ ದರ್ಶನ I ನಿಮಗಿದೆಯೋ? must get my people saved. ನನ್ನ I ಜನರು must ರಕ್ಷಿಸಲ್ಪಡಬೇಕೆಂಬುದಾಗಿ join in evangelism. ಸುವಾರ್ತಿಕಲ್ಲಿ ನಾನು I ಕೂಡಿಕೊಳ್ಳುತ್ತೇನೆ. must go hospital visiting, house visiting. ನಾವು ಆಸ್ಪತ್ರೆಗೆ ಹೋಗಿ ಭೇಟಿ ಆಗುತ್ತೇನೆ, ಮನೆ ಮನೆಗೆ ಹೋಗಿ ನಾನು ಜನರಿಗೆ ಭೇಟಿ ಆಗುತ್ತೇನೆ. We don't do that. ನಾವು ಅದನ್ನು ಮಾಡುವುದಿಲ್ಲ. We do everything else. ನಾವು ಬೇರೆ ಎಲ್ಲ ಸಂಗತಿಗಳನ್ನು ಮಾಡುತ್ತೇವೆ. Conference to conference we do meetings. ಸಮ್ಮೇಳನ ಆದ ನಂತರ ಸಮ್ಮೇಳನ ನಾವು ಮಾಡುತ್ತೇವೆ. Biryani after biryani we enjoy fellowship. ಬಿರಿಯಾನಿ ಆದ ನಂತರ ಬಿರಿಯಾನಿ ಒಟ್ಟಿಗೆ ನಾವು ಅನುನ್ನತೆಯನ್ನು ಮಾಡಿಕೊಳ್ಳುತ್ತೇವೆ. One soul. ಒಂದು ಆತ್ಮ. One soul. ಒಂದು ಆತ್ಮ. Are you going to get one soul into the church? ಸಭೆಗಾಗಿ ಒಂದು ಆತ್ಮ ನಾವು ಗೆಲ್ಲುತ್ತಾ That ಇದ್ದೇವೆ. one soul can become a Billy Graham tomorrow. Do you know that? ಆ ಒಂದು ಆತ್ಮ ನಾಳೆ ನೋಡುವಾಗ ಆತನು ಬಿಲಿಗ್ರಾಮ್ ಆಗಿ ಅದನ್ನು That one ಮಾರ್ಪಡುತ್ತಾನೆ. soul can start a church in India. Do you know that? ಆ ಒಂದು ಆತ್ಮವು ಭಾರತ ದೇಶದಲ್ಲಿ ಅದೊಂದು ಸಭೆಯನ್ನು ಪ್ರಾರಂಭಿಸಬಹುದು What are ಎಂಬುದಾಗಿ you ನಿಮಗೆ doing about ಗೊತ್ತಿದೆಯೋ? souls? ಆತ್ಮಗಳ ವಿಷಯದಲ್ಲಿ ನೀವೇನ್ ಮಾಡ್ತಾ Why are ಇದ್ದೀರಾ? you living for yourself and not living for God? ಯಾಕೆ ನಿಮ್ಮಷ್ಟಕ್ಕೆ ನೀವು ಜೀವಿಸ್ತಾ ಇದ್ದಾರೆ, ದೇವರಿಗಾಗಿ ನೀವು ಜೀವಿಸ್ತಾ ಇಲ್ಲ? Why do you live, so that you want everything? You come to church, you want everything. You want this blessing, you want that blessing. But Jesus is not concerned about all of those other things that you are doing. ನಿಮಗೆ ಎಲ್ಲ ಬೇಕೆಂಬುದಾಗಿ ನೀವು ಸಭೆಗೆ ಬರ್ತಾರೆ, ಎಲ್ಲವನ್ನು ಹೊಂದಿಕೊಳ್ಳುತ್ತೀರ, ಆದರೆ ದೇವರಿಗಾಗಿ ನೀವು ಯಾವುದೇ ಒಂದು ಸಂಗತಿ ಮಾಡ್ತಾ ಇಲ್ಲ. ವಿಶ್ವಾಸಿಗಳಿಗಾಗಿ ನೀವು ಹೋಗಿ ಸುವಾರ್ತೆಯನ್ನು ಸಾರ್ತಾ ಇಲ್ಲ. This is your 4th year. ಮತ್ತು 4ನೇ ವರ್ಷ ನೀವು By the time ಕೇಳಿಸಿಕೊಳ್ಳಿರಿ. this year ends, ಈ ವರ್ಷ ಮುಗಿದ್ರೊಳಗೆ get a soul. ಒಂದು ಆತ್ಮವನ್ನು ಹೊಂದಿಕೊಳ್ಳಿರಿ, Get a family. ಒಂದು ಕುಟುಂಬವನ್ನು ಹೊಂದಿಕೊಳ್ಳಿರಿ.
Come on, quickly write down the name of that person or some friend in your Bible, and every time you open your Bible, begin to pray and say, oh Father, this Rajesh must come, the family must come, and say, Father, this Ramesh must come, this Lakshmi must come, that Raju must come. Begin to write down the names quickly in your ನೀವು Bible. ಬೇಗನೆ ನಿಮ್ಮ ಕುಟುಂಬದ ಸದಸ್ಯರನ್ನು ಬರೆದುಕೊಳ್ಳಿರಿ ಮತ್ತು ದೇವರಿಗೆ ಹೇಳ್ರಿ, ಈ ಒಂದು ವ್ಯಕ್ತಿ ಬರಬೇಕು, ರಾಜು ಬರಬೇಕು, ರಾಜೇಶ್ ಬರಬೇಕು, ಲಕ್ಷ್ಮಿ ಬರಬೇಕೆಂಬುದಾಗಿ ಆ ವ್ಯಕ್ತಿಗಳಿಗಾಗಿ ಪ್ರತಿ ಸಾರಿ ನೀವು ಸತ್ಯವೇದವನ್ನು ತೆಗೆಯುವಾಗ ಅವರಿಗಾಗಿ ನೀವು ಪ್ರಾರ್ಥಿಸಿರಿ, ಅವರು ಸಭೆಗೆ ಬರುವಂತೆ. Write down some people's names. ಕೆಲವು ಜನರ ಹೆಸರುಗಳನ್ನು ಬರೆದುಕೊಳ್ಳಿರಿ. They are the ones you are going to pray for. ಅವರಿಗಾಗಿ ನೀವು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೀರಾ. And you are going to bring them by this year end. Actually, you should bring them by next week, but I am giving you 6 months. ನೀವು ಮುಂದಿನ ವಾರ ಅವರನ್ನು ಕರೆದುಕೊಂಡು ಬರಬೇಕಾಗಿದೆ, ಆದರೆ ನಿಮಗಾಗಿ 6 ತಿಂಗಳ ಸಮಯ ನಾನು ಕೊಡುತ್ತೇನೆ, ಅವರನ್ನು ನೀವು ಕರೆದುಕೊಂಡು ಬರಬೇಕೆಂಬುದಾಗಿ. So simple. Why is the church not on the mission field? ಇದು ಬಹಳ ಒಂದು ಸರಳವಾಗಿದೆ. ಯಾಕೆ ಒಂದು ಸಭೆಯ ಆ ಒಂದು ಸೇವೆಯಲ್ಲಿ ಇಲ್ಲ? Think about this. ಅದರ ಬಗ್ಗೆ ಆಲೋಚಿಸಿರಿ. Each one of you reach one. ಪ್ರತಿಯೊಬ್ಬರು ನೀವು ಒಬ್ಬರಿಗೆ ಹೋಗಿ ನೀವು ತಲುಪಬೇಕು. Over this hall will double. So simple. ಈ ಹಾಲ್ ಅದು ದ್ವಿಗುಣ ಆಗುತ್ತದೆ, ಹೆಚ್ಚಾಗುತ್ತದೆ. Are you understanding? ನೀವು ಅರ್ಥ ಮಾಡಿಕೊಳ್ತಾ ಇದ್ದೀರಾ? But what we do? ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ? We do everything else. ನಾವು ಬೇರೆ ಎಲ್ಲ ಸಂಗತಿಗಳನ್ನು ಮಾಡುತ್ತೇವೆ. But we never open our mouth and tell about Jesus. ನಾವು ನಮ್ಮ ಬಾಯಿ ತೆರೆದು ನಾವು ಯೇಸುವಿನ ಬಗ್ಗೆ ಯಾರಿಗೂ ನಾವು ಹೇಳುವುದಿಲ್ಲ. Many churches, ಬಹಳಷ್ಟು ಸಭೆಗಳಲ್ಲಿ people are expert in gossiping. ಮತ್ತು ಎಲ್ಲ ಒಂದು ಚಾಡಿ ಮಾತನಾಡೋದ್ರಲ್ಲಿ ಬಹಳಷ್ಟು ಜನರು ಜಾಣರಾಗಿದ್ದಾರೆ. At least use that gift of gossip and tell about Jesus. ಆ ಒಂದು ಚಾಡಿ ಹೇಳುವ ಮಾತುಗಳನ್ನು ಉಪಯೋಗಿಸಿಕೊಂಡು ಸುವಾರ್ತೆ ಆದ್ರೆ ಬೇರೆ ಜನರಿಗೆ ಹೇಳಿರಿ. You talk all nonsense everywhere. ಎಲ್ಲ ಕಡೆಯಲ್ಲಿ ಬೇಡವಾದ ಮಾತುಗಳನ್ನು ಮಾತನಾಡುತ್ತೀರಾ. But the word Jesus came from your mouth to your friends, to your neighbors, to your family members. ನಿಮ್ಮ ಸ್ನೇಹಿತರಿಗಾಗಲಿ, ನಿಮ್ಮ ಕುಟುಂಬದ ಸದಸ್ಯರಿಗಾಗಲಿ, ನಿಮ್ಮ ನೆರೆಯವರಿಗಾಗಿ ಯೇಸು ಎಂಬ ಪದವು ನಿಮ್ಮ ಬಾಯಿಂದ ಅವರಿಗಾಗಿ ಬಂದಿದೆಯೋ? This is the 4th year. ಇದು 4ನೇ ಒಂದು ವರ್ಷವಾಗಿದೆ. Get a soul for Jesus. ಸಭೆಗಾಗಿ ಒಂದು ಆತ್ಮವನ್ನು ಕರೆದುಕೊಂಡು ಬನ್ನಿರಿ. 3 years have gone by. 3 ವರ್ಷಗಳು ದಾಟಿ ಹೋಗಿವೆ. 30 years have gone by. 30 ವರ್ಷವು ದಾಟಿ ಹೋಗಿದೆ. Have you brought one soul have you brought to the church? ಸಭೆಗಾಗಿ ಒಂದು ಆತ್ಮ ಆದರೂ ನೀವು ಕರೆದುಕೊಂಡು ಬಂದಿದ್ದೀರೋ? What is your mission? ನಿಮ್ಮ ಒಂದು ಸೇವೆ ಏನಾಗಿದೆ? What is the mission of the church? ಸಭೆ ಒಂದು ಸೇವೆ ಅದೇನಾಗಿದೆ? Jesus looks at the harvest church. ಯೇಸು ಸ್ವಾಮಿ ಹಾರ್ವೆಸ್ಟ್ ಸಭೆಯನ್ನು ನೋಡ್ತಾ ಇದ್ದಾನೆ. And he says 30 years you are planted here. ಮತ್ತು ಆತನು ಹೇಳ್ತಾ ಇದ್ದಾನೆ, 30 ವರ್ಷದಿಂದ ನೀವು ಇಲ್ಲಿ ನೆಡಲ್ಪಟ್ಟಿದ್ದೀರಾ. Look at his expectation. ಈ ಒಂದು ನಿರೀಕ್ಷೆ ನೀವು ನೋಡಿರಿ. But what are we showing him? ಆದ್ರೆ ನಾವು ಆತನಿಗೆ ಏನನ್ನು ತೋರಿಸ್ತಾ ಇದ್ದೇವೆ? What fruit are we bearing? ಯಾವ ಫಲವನ್ನು ನಾವು ಕೊಡ್ತಾ ಇದ್ದೇವೆ? What is our mission? ನಮ್ಮ ಕೆಲಸ ಏನಾಗಿದೆ? What fruit are we showing to Jesus? ಯೇಸು ಸ್ವಾಮಿಗಾಗಿ ನಾವು ಯಾವ ಫಲವನ್ನು ನಾವು ತೋರಿಸ್ತಾ ಇದ್ದೇವೆ? Let's read John 15 verse 16. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ ಓದಿಕೊಳ್ಳೋಣ. John 15 verse 16. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ. I hope you all wrote down the name of one soul at least, and you will start praying for them, and you will go and share the gospel to them, and you will keep meeting them, telling about Jesus and praying that they will come to church. So write down the person's name and begin to pray from ನಾನು ನಂಬುತ್ತೇನೆ, ನಾನು ಹೇಳಿರುವ ಆ ವ್ಯಕ್ತಿಗಳ ಹೆಸರುಗಳನ್ನು ನೀವು ಬರೆದುಕೊಂಡಿದ್ದೀರಾ, ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ ಮತ್ತು ಅವರಿಗೆ ಹೋಗಿ ಭೇಟಿಯಾಗಿ ಅವರೊಟ್ಟಿಗೆ ಅನ್ಯೋನ್ಯತೆಯನ್ನು ಹೊಂದಿಕೊಂಡು ಯೇಸು ಸ್ವಾಮಿ ವಿಷಯದಲ್ಲಿ ಹೇಳಿ ಅವರನ್ನು ನೀವು ಗೆಲ್ಲುವವರಾಗಿದ್ದೀರಾ. John 15 verse 16. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ. Jesus says, you did not choose me, but I chose you and appointed you, so that you might go and bear fruit that will last, and so that whatever you ask in my name, the Father will give you. ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವರಾಗಿರಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. Amen. ಆಮೆನ್. See, what is Jesus saying? ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, Are church, why are you here this morning? ಸಭೆ, ನೀವು ಈ ಬೆಳಗಿನ ಸಮಯದಲ್ಲಿ ಇಲ್ಲಿ ಯಾಕೆ ಇದ್ದೀರಾ? Jesus says, we did not choose him.
ಮತ್ತೆ ಎಷ್ಟು ಸಮಯ ಇರ್ತದೆ ನಾವು ಆತನನ್ನು ಆರಿಸಿಕೊಂಡಿಲ್ಲ, He chose you. Amen. ಆತನು ನಿಮ್ಮನ್ನು Tell your ಆರಿಸಿಕೊಂಡಿದ್ದಾನೆ. neighbor, Jesus, you are Jesus' choice. He chose you. ಮತ್ತು ನೀವು ಹೇಳಿರಿ ಯೇಸು ಸ್ವಾಮಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. You are God's choice. ನೀವು ದೇವರ ಒಂದು ಆಯ್ಕೆ ಆಗಿದ್ದೀರಾ. Amen. ಆಮೆನ್. And what a wonderful choice God has made. ದೇವರು ಎಷ್ಟು ಒಳ್ಳೆಯವಾದ ಆಯ್ಕೆಯನ್ನು ಆತನು You are ಮಾಡಿಕೊಂಡಿದ್ದಾನೆ. His best choice. ನೀವು ಆತನ ಅತಿ ಉತ್ತಮವಾದ ಆಯ್ಕೆ Out of ಆಗಿದ್ದೀರಾ. all the millions of people in the world, you are His choice. ಲೋಕದಲ್ಲಿರುವ ಮಿಲಿಯಾಂತ ಜನರಿಗಿಂತ ನೀವು ಆತನನ್ನ ಆಯ್ಕೆಯಿಂದ ಹೊಂದಿಕೊಂಡ What an ಜನರಾಗಿದ್ದೀರಾ. important person you are. ನೀವು ಎಷ್ಟು ಪ್ರಾಮುಖ್ಯವುಳ್ಳ ಜನರು ನೀವಾಗಿದ್ದೀರಾ. Jesus is saying, we did not choose Him. ಮತ್ತೆ ಎಷ್ಟು ಸಮಯ ಹೇಳ್ತದೆ ನಾವು ಆತನನ್ನು He ಆರಿಸಿಕೊಂಡಿಲ್ಲ, chose you. ಆತನ ನಿಮ್ಮನ್ನು What is ಆರಿಸಿಕೊಂಡಿದ್ದಾನೆ. the purpose that He has chosen you? ಆತನು ನಮ್ಮನ್ನು ಆರಿಸಿಕೊಂಡ ಉದ್ದೇಶ So ಏನಾಗಿದೆ? that you will go and bear fruit. ಮತ್ತು Hallelujah. ನಾವು ಹೋಗಿ ಫಲ ಕೊಡಬೇಕೆಂಬುದಕ್ಕಾಗಿ. That is the purpose. ಅದೇ ಆತನ ಒಂದು What ಉದ್ದೇಶವಾಗಿದೆ. is the purpose of a believer? ಒಂದು ವಿಶ್ವಾಸಿಯ ಉದ್ದೇಶ What ಏನಾಗಿದೆ? is the purpose of the church? ಸಭೆಯ ಒಂದು ಉದ್ದೇಶ ಏನಾಗಿದೆ? That you are God's choice. ನೀವು ದೇವರ ಆಯ್ಕೆಯಾಗಿದ್ದೀರಾ. And you must bear fruit. ನೀವು ಫಲ ಕೊಡಬೇಕಾಗಿದೆ. And that fruit must remain. ಆ ಫಲವನ್ನು ನಿಂತುಕೊಳ್ಳಬೇಕು. Why did God choose you? ಯಾಕೆ ದೇವರು ನಿಮ್ಮನ್ನು Why ಆರಿಸಿಕೊಂಡಿದ್ದಾನೆ? did God save you? ಯಾಕೆ ದೇವರು ನಿಮ್ಮನ್ನು ರಕ್ಷಿಸಿದ್ದಾನೆ? Is it just to have more blessings? ಹೆಚ್ಚಾದ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ? Why did God choose you? ಯಾಕೆ ದೇವರು ನಿಮ್ಮನ್ನು Is it ಆರಿಸಿಕೊಂಡಿದ್ದಾನೆ? because to look good? ನೀವು ಒಳ್ಳೆದಾಗಿ ಕಾಣುವುದಕ್ಕಾಗಿಯೋ? To wear good? ಒಳ್ಳೆದಾಗಿ ಧರಿಸಿಕೊಳ್ಳುವುದಕ್ಕಾಗಿಯೋ? Eat good? ಒಳ್ಳೆದಾಗಿ Have ತಿನ್ನುವುದಕ್ಕಾಗಿ? more bank balance? ಇಲ್ಲವಾದ ಹೆಚ್ಚಾದ ಬ್ಯಾಂಕ್ ಖಾತೆಯನ್ನು ಹೊಂದಿಕೊಳ್ಳುವುದು? Why did God choose you? ಯಾಕೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ? So that you will save someone else. ನೀವು ಬೇರೆಯವರನ್ನು ರಕ್ಷಿಸುವುದಕ್ಕಾಗಿ. Amen. ಆಮೆನ್. Matthew chapter 3 verse 10. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನ. I'm going to close soon. ಬೇಗ ನಾವು ಮುಗಿಸ್ಲಿಕ್ಕಿದ್ದೇವೆ. But I have 7 points. I will share it, keep sharing this whole month. ಮತ್ತು 3 ಅಂಶಗಳು ನನಗಿದೆ, ಅದು ಇಡೀ ತಿಂಗಳಲ್ಲಿ ನಿಮಗೆ ಹಂಚುತ್ತಾ ಇರುತ್ತೇನೆ. Matthew chapter 3 verse 10. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನ. What does the Bible say? ಇಲ್ಲಿ ಸತ್ಯವೇದ ಏನು ಹೇಳುತ್ತದೆ? The axe is already at the root of the trees, and every tree, underline that word, every tree that does not produce good fruit will be cut down and thrown into the fire. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. Every tree means every believer. ಪ್ರತಿಯೊಂದು ಮರ ಎಂಬುದಾಗಿ ನೋಡುವಾಗ ಅಲ್ಲಿ ಪ್ರತಿಯೊಬ್ಬ ವಿಶ್ವಾಸಿ ಆತನಾಗಿದ್ದಾನೆ. You're in a very tight spot. ಬಹಳ ಒಂದು ಟೈಟ್ ಅಥವಾ ಒಂದು ಗಂಭೀರ ಒಂದು ಸ್ಥಳದಲ್ಲಿ ನೀವಿದ್ದೀರಾ. The axe is ready. ಕೊಡಲಿ ಈಗ ಸಿದ್ಧವಾಗಿದೆ. Why is the axe ready? ಆ ಕೊಡಲಿ ಯಾಕೆ ಸಿದ್ಧವಾಗಿದೆ? So that every tree, ಪ್ರತಿಯೊಂದು ಮರವು if there is no fruit, ಅಲ್ಲಿ ಫಲ ಇಲ್ಲದಿದ್ದರೆ it will be cut down. ಅದು ಕಡಿದು ಹಾಕಲಾಗುತ್ತದೆ. Not only cut down, ಬೇರೆ ಕಡಿದು ಹಾಕುವುದು ಮಾತ್ರವಲ್ಲ, some trees when you cut down, ಕೆಲವು ಮರಗಳನ್ನು ನಾವು ಕಡಿದು ಹಾಕುವಾಗ again it starts growing ಅದು ಮತ್ತೆ ಚಿಗುರುತ್ತದೆ. because there some root is there. ಯಾಕೆಂದ್ರೆ ಅದರೊಳಗೆ ಬೇರೆ ಇರುವ ಕಾರಣ. But what is Jesus saying? What does the Bible say? ಅದೇ ಸತ್ಯವೇದ ಏನು ಹೇಳುತ್ತದೆ? You not only cut down the tree, ಬೇರೆ ಮರವನ್ನು ಕಡಿದು ಹಾಕುವುದು ಮಾತ್ರವಲ್ಲದೆ destroy it completely. It be thrown into the fire. ಅದನ್ನು ಕಡಿದು ಬೆಂಕಿಯಲ್ಲಿ ಹಾಕಿ ನಾಶ ಮಾಡುವುದಾಗಿದೆ. Every tree means every believer. ಪ್ರತಿ ಒಂದು ಮರ ಎಂಬುದಾಗಿ ಹೇಳುವಾಗ ಪ್ರತಿಯೊಬ್ಬ ವಿಶ್ವಾಸಿ ಆತನಾಗಿದ್ದಾನೆ. Listen carefully. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿರಿ. Every member of the Harvest Church ಹಾರ್ವೆಸ್ಟ್ ಸಭೆಯ ಪ್ರತಿ ಒಂದು ಸದಸ್ಯರು must bear fruit. ಫಲವನ್ನು ಕೊಡಬೇಕು. Amen. ಆಮೆನ್. If not, what's going to happen? ಇಲ್ಲವಾದ್ರೆ ಏನು ಆಗ್ಲಿಕ್ಕಿದೆ? But also the Bible says in verse 2, 2ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ. John chapter 15, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, every branch that bears fruit, he prunes it so that it will be more fruitful. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲವು ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Every branch that is not bearing fruit, he cuts it off. ಯಾವ ಒಂದು ಕೊಂಬೆ ಅದು ಫಲ ಕೊಡ್ತಾ ಇಲ್ಲ ಅದನ್ನು ಕತ್ತರಿಸಿ But every ಹಾಕುತ್ತಾನೆ. branch that is bearing fruit, he will prune it so that it will become more fruitful. ಮತ್ತು ಯಾವ ಕೊಂಬೆಗಳು ಅದು ಫಲ ಕೊಡ್ತಾ ಇದೆ ಅದು ಇನ್ನೂ ಹೆಚ್ಚಾಗಿ ಫಲ ಕೊಡುವಂತೆ ಅದನ್ನು ಶುದ್ಧಿ ಮಾಡುತ್ತಾನೆ. Amen. Listen very carefully. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿರಿ.
Fruitlessness ಫಲ ಇಲ್ಲದೆ ಇರುವುದು is not weakness. ಅದು ಬಲಹೀನತೆ ಅಲ್ಲ, Bible calls it as wickedness. ಅದು ಸತ್ಯವೇದ ದುಷ್ಟತನ ಎಂಬುದಾಗಿ ಅದು ಕರೆಯುತ್ತದೆ. Cut, throw into the fire. ಅದನ್ನು ಕಡಿದು ಅದನ್ನು ಬೆಂಕಿಯಲ್ಲಿ ಹಾಕಬೇಕು. If you are not bearing fruit, ನೀವು ಅಲ್ಲಿ ಫಲ ಕೊಡದೇ ಇರುವಾಗ it's not because you have any weakness. ನಿಮ್ಮಲ್ಲಿ ಯಾವ ಬಲಹೀನತೆ ಇದೆ ಎಂಬುದಾಗಿ ಅದರ ಅರ್ಥ ಅಲ್ಲ. If you are not bearing fruit, ನೀವು ಫಲ ಕೊಡದೇ ಇರುವಾಗ the simple word is you have become lazy. ಅದರ ಸರಳ ಅರ್ಥನ ಅಥವಾ ಪದ ನೋಡುವಾಗ ನೀವು ಆಲಸ್ಯವಾಗಿದ್ದೀರಾ. Bible is very simple. ಸತ್ಯವೇದ ಬಹಳ ಸರಳವಾಗಿ ಅದು ಹೇಳುತ್ತದೆ. Why do I say that? ಯಾಕೆ ನಾನು ಅದನ್ನು ಹೇಳ್ತಾ ಇದ್ದೇನೆ? Jesus gives 5 talents to one man, ಯೇಸು ಸ್ವಾಮಿ ಒಬ್ಬ ವ್ಯಕ್ತಿಗೆ 5 ತಲಾಂತಗಳನ್ನು ಆತನು ಕೊಡುತ್ತಾನೆ, goes outside, ಮತ್ತು ಆತನ ಹೊರಗೆ ಹೋಗುತ್ತಾನೆ. and 5 talents become 10 talents. 5 ತಲಾಂತಗಳು ಅದು 10 ತಲಾಂತವಾಗಿ ಅದು Gives ಮಾರ್ಪಡುತ್ತದೆ. 2 talents to another man. ಇನ್ನೊಬ್ಬ ವ್ಯಕ್ತಿಗೆ 2 ತಲಾಂತಗಳನ್ನು ಆತನು ಕೊಡುತ್ತಾನೆ. He goes and he uses the talent and he gets 2 more talents. ಮತ್ತು ಆತನು ಹೊರಗೆ ಹೋಗಿ ಆ 2 ತಲಾಂತಗಳನ್ನು ಉಪಯೋಗಿಸಿ 2 ಹೆಚ್ಚಾಗಿ The ತೆಗೆದುಕೊಳ್ಳುತ್ತಾನೆ. person with 1 talent, 1 ತಲಾಂತ ಕೊಟ್ಟ ಆ ವ್ಯಕ್ತಿಯು what is he doing? ಆತನು ಏನ್ ಮಾಡುತ್ತಾನೆ? First fellow brought fruit. ಮೊದಲೇ ವ್ಯಕ್ತಿ ಅದನ್ನು ಫಲವನ್ನು ತೆಗೆದುಕೊಂಡು ಬರುತ್ತಾನೆ. Second fellow brought fruit. ಎರಡನೇ ವ್ಯಕ್ತಿ ಸಹ ಆತನು ಫಲವನ್ನು Why is ತೆಗೆದುಕೊಂಡು the ಬರುತ್ತಾನೆ. third fellow not bringing fruit? ಯಾಕೆ ಆ 3ನೇ ವ್ಯಕ್ತಿಯಲ್ಲಿ ಫಲವನ್ನು ತರ್ತಾ ಇಲ್ಲ? Because he hides his talent. ಯಾಕೆಂದ್ರೆ ಆತನು ತನ್ನ ತಲಾಂತವನ್ನು ಆತನು ಅಡಗಿಸಿ ಇಟ್ಟನು. And you know what Jesus is saying? ಮತ್ತು ಯೇಸು ಮೇಲೆ ಏನು ಹೇಳ್ತಾ ಇದ್ದಾನೆ ಎಂಬುದಾಗಿ You ಗೊತ್ತು? wicked and lazy servant. ನೀನು ದುಷ್ಟ ಮತ್ತು ಆಲಸ್ಯವಾದ ಸೇವಕನೆಂಬುದಾಗಿ Why ಆತನು didn't you ಹೇಳುತ್ತಾನೆ. multiply what I have given to you? ನಾನು ನಿನಗೆ ಕೊಡಲ್ಪಟ್ಟಿರುವ ಸಂಗತಿಯನ್ನು ಯಾಕೆ ನೀನು ದ್ವಿಗುಣ ಮಾಡಲಿಲ್ಲ? You know why many people are not multiplying? ಯಾಕೆ ಬಹಳಷ್ಟು ಜನರಲ್ಲಿ ಹೆಚ್ಚಾಗ್ತಾ ಇಲ್ಲ? Because they have hidden their talents. ಯಾಕೆಂದ್ರೆ ಅವರು ತಮ್ಮ ತಲಾಂತವನ್ನು ಅಡಗಿಸಿ They are ಇಟ್ಟಿದ್ದಾರೆ. sleeping with the prophecies. ಅವರು ಪ್ರವಾದನೆಗಳನ್ನು ಇಟ್ಟುಕೊಂಡು ಮಲಗಿಕೊಳ್ಳುತ್ತಾ ಇದ್ದಾರೆ. They are just messed up and messing others in their lives. ಎಲ್ಲ ವಿಷಯದಲ್ಲಿ ಗೊಂದಲಗೊಂಡು ಬೇರೆಯವರ ಜೀವಿತವನ್ನು ಗೊಂದಲಪಡಿಸ್ತಾ There is ಇದ್ದಾರೆ. no gifts of the Spirit. There is no fruit of the Spirit in your life. ಆತ್ಮನ ವರಗಳು, ಆತ್ಮನ ಫಲಗಳು ಅವರ ಜೀವಿತದಲ್ಲಿ ಇಲ್ಲ. And you are wasting year after year, year after year, week after week. ವರ್ಷ ಆದ ನಂತರ ವರ್ಷ, ವಾರ ಆದ ನಂತರ ವಾರ ಎಲ್ಲ ಸಂಗತಿಗಳನ್ನು ವ್ಯರ್ಥ ಮಾಡ್ತಾ And ಇದ್ದೀರಾ. Jesus calls that servant. ಆ ಸೇವಕನನ್ನು ಯೇಸು ಸಮೇತ ಕರೆಯುತ್ತಾನೆ. At least you should have put it in the bank. ಅದನ್ನು ನೀನು ಬ್ಯಾಂಕ್ ನಲ್ಲಿ ಆದ್ರೆ You have got ಹಾಕಬಹುದಾಗಿತ್ತು. some interest. ಆದ್ರೆ ಯಾವುದಾದ್ರೂ ಇಂಟ್ರೆಸ್ಟ್ ನಿಮ್ಗೆ ಸಿಗ್ತಾ ಇತ್ತು. But you were wicked. ಆದ್ರೆ ನೀನು ದುಷ್ಟನಾದಿ, You were lazy. ನೀನು ಆಲಸ್ಯನಾಗಿದ್ದಿ. And he takes that 1 talent also that is there with this man. ಆ ವ್ಯಕ್ತಿಯಲ್ಲಿರುವ ಆ 1 ತಲಾಂತವನ್ನು ಸಹ ಆತನು ತೆಗೆದುಕೊಳ್ಳುತ್ತಾನೆ. If you do not use ನೀವು ಅದನ್ನು what ಉಪಯೋಗಿಸದಿದ್ದರೆ God has given to you, ದೇವರು ನಿಮಗೆ ಕೊಡಲ್ಪಟ್ಟ ಒಂದು even what ಸಂಗತಿ you have will be taken back by God. ನಿಮ್ಮಲ್ಲಿ ಇರುವ ಎಲ್ಲ ಸಂಗತಿಗಳು ಸಹ ಯೇಸು ಸ್ವಾಮಿ ಹಿಂತಿರುಗಿ ತೆಗೆದುಕೊಳ್ಳುತ್ತಾನೆ. Did you understand that? Did you hear that? ನೀವು ಅದನ್ನು ಕೇಳಿಸಿಕೊಂಡಿದ್ರೆ ನಿಮ್ಗೆ ಅರ್ಥ What ಆಗ್ತಾ God ಇದೆಯೋ? has put in your hand, ದೇವರು ನಿಮ್ಮ ಕೈಯಲ್ಲಿ ಏನೇನು ಹಾಕಿದ್ದಾನೋ, the gift, ಆ ವರಗಳು, the talent, ಆ ತಲಾಂತಗಳು, the burden to pray, ಪ್ರಾರ್ಥನೆ ಮಾಡೋಕಿರುವ ಒಂದು ಭಾರವು, hospitality. ಅತಿಥಿ ಸತ್ಕಾರ. We have so many fellowships in the church. ನಮ್ಮ ಸಭೆಯಲ್ಲಿ ಬಹಳ ರೀತಿಯ ಅನ್ಯೋನ್ಯತೆಗಳನ್ನ Where are you ಮಾಡಿಕೊಳ್ಳುತ್ತೇವೆ. involved? ನಾವಲ್ಲಿ What are you ಭಾಗವಾಗಿದ್ದೇವೆ. doing with your talent? ನಿಮ್ಮ ತಲಾಂತಗಳೊಟ್ಟಿಗೆ ನೀವೇನ್ ಮಾಡ್ತಾ If you ಇದ್ದೀರಾ? hide it, it will be destroyed. ನೀವು ಅದನ್ನು ಅಡಗಿಸಿ ಇಟ್ಟಿರುವುದಾದ್ರೆ ಅದು ನೀವು ನಾಶವನ್ನು ಮಾಡ್ತಾ To ಇದ್ದೀರಾ. whom much is given, much is required. ಯಾರಿಗೆ ಹೆಚ್ಚಾಗಿ ಕೊಡಲ್ಪಟ್ಟಿದೆ ಅವರಿಂದ ಹೆಚ್ಚಾಗಿ ಅವರು If ಬಯಸುತ್ತಾರೆ. you are enjoying the presence of God, ನೀವು ದೇವರ ಪ್ರಸನ್ನತೆಯನ್ನು ಆನಂದಿಸ್ತಾ if ಇರುವುದಾದರೆ, you are enjoying the word of God, ನೀವು ದೇವರ ವಾಕ್ಯವನ್ನು ಆನಂದಿಸ್ತಾ ಇರುವುದಾದರೆ much is given to you. ನಿಮಗೆ ಹೆಚ್ಚಾಗಿ ಕೊಡಲ್ಪಟ್ಟಿದೆ. But much is expected, and that expectation is fruit in your life. ನಿಮ್ಮಿಂದ ಹೆಚ್ಚಾಗಿ ಅವರನ್ನು ಬಯಸುತ್ತಾರೆ, ಅದರ ಹೆಚ್ಚಾಗಿ ಬಯಸುವುದೆಂಬುದಾಗಿ ನೋಡುವಾಗ ನಿಮ್ಮ ಜೀವಿತದಿಂದ ಬರುವ ಫಲವಾಗಿದೆ. To whom that has much, ಯಾರಲ್ಲಿ ಹೆಚ್ಚಾಗಿ ಇದೆಯೋ much more will be given. ಇನ್ನು ಹೆಚ್ಚಾಗಿ ಅವರಿಗೆ ಕೊಡಲ್ಪಡುತ್ತದೆ. What we think? ನಾವೇನು ಆಲೋಚನೆ ಮಾಡುತ್ತೇವೆ? ಅಯ್ಯೋ ಪಾಪ ಅವರು कुछ भी नहीं, कुछ तो देंगे. ಅಯ್ಯೋ ಅವರ ಪಾಪ ಅವ್ರಿಗೆ ಏನೂ ಇಲ್ಲ, ನಾವೇನಾದ್ರೂ ಅವ್ರಿಗೆ ಕೊಡೋಣ. कुछ भी नहीं है तो जो भी है वो भी निकल जाएगा. ಏನು ಇಲ್ಲದೆ ಇರುವಾಗ ಅದು ಏನಿದೆ ಅದು ಸಹ ಅವರಿಂದ ಹೋಗಿ ಬಿಡುತ್ತದೆ. Are you listening? ನೀವು ಕೇಳಿಸಿಕೊಳ್ತಾ ಇದ್ದೀರೋ? This is the most important of all messages that I'm sharing today and going to share. ಈ ದಿನ ನಾನು ಹೇಳುವ ಸಂದೇಶ, ಮುಂದೆ ಹೇಳಿಕಿರುವ ಎಲ್ಲ ಸಂದೇಶವು ಅತಿ Now ಪ್ರಾಮುಖ್ಯವಾಗಿದೆ. these messages demands action. ಈ ಒಂದು ಸಂದೇಶ ನೋಡುವಾಗ ನಾವು ಕಾರ್ಯ ಮಾಡಬೇಕೆಂಬುದಾಗಿ ಅದು Not ಬಯಸುತ್ತದೆ. coming every week and pastor अच्छा message था, अच्छा worship था, वो सब अच्छा ही है. ಪ್ರತಿ ವಾರ ಬಂದು ಸಭಾಪಾಲಕರೇ ಒಳ್ಳೆ ಆರಾಧನೆ ಇತ್ತು, ಒಳ್ಳೆ ವಾಕ್ಯ ಇತ್ತು ಎಂಬುದಾಗಿ ಹೇಳುವಾಗ ಅದೆಲ್ಲ ಒಳ್ಳೆದಾಗಿದೆ. But now ಆದರೆ ಈಗ the name that you have written, ಯಾವ ಹೆಸರುಗಳನ್ನು ನೀವು ಬರೆದುಕೊಂಡಿದ್ದೀರೋ, bring that soul as soon as you can. ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನೀವು ಅವರನ್ನು ಇಲ್ಲಿ ಕರೆದುಕೊಂಡು ಬನ್ನಿರಿ.
Why do we fail in our mission? ಯಾಕೆ ನಮ್ಮ ಒಂದು ಸೇವೆಯಲ್ಲಿ ನಾವು ಸೋತು ಹೋಗ್ತಾ ಇದ್ದೇವೆ? We do not realize the awfulness of our fruitlessness. ನಮ್ಮ ಜೀವಿತದಲ್ಲಿ ಫಲಭರಿತ ಇಲ್ಲ ಒಂದು ಸಂಗತಿಯನ್ನು ನಾವು ನೋಡ್ತಾ ಇಲ್ಲ. I have shared the word. ಈಗ ನಾನು ವಾಕ್ಯನ ಹೇಳಿದ್ದೇನೆ. Now you must go and do the work. ನೀವು ಮುಂದೆ ಹೋಗಿ ಆ ಕಾರ್ಯವನ್ನು ಕೆಲಸವನ್ನು ಮಾಡಬೇಕು. From next week onwards, ಮುಂದಿನ ವಾರದಿಂದ start showing fruit. ನೀವು ಫಲವನ್ನು ಕೊಡ್ಲಿಕ್ಕೆ ಪ್ರಾರಂಭಿಸಿರಿ. Bring a soul. ಆತ್ಮಗಳನ್ನು ಕರೆದುಕೊಂಡು ಬನ್ನಿರಿ. Bring a family. ಒಂದು ಕುಟುಂಬವನ್ನು ಕರೆದುಕೊಂಡು ಬನ್ನಿರಿ. Visit a house. ಮನೆಗೆ ಹೋಗಿ ನೀವು ಅವರಿಗೆ ಭೇಟಿಯಾಗಿರಿ. If not, we saw all that the results of fruitlessness. ಇಲ್ಲವಾದ್ರೆ ನಾವು ಫಲ ಇಲ್ಲದ ಒಂದು ಸಂಗತಿಯ ಫಲಿತಾಂಶಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ. And the next week I'm going to continue ಮುಂದಿನ ವಾರ ನಾನು ಇದನ್ನು ಮುಂದುವರಿಸ್ತಾ ಇರುವಾಗ the mission of the church. ಮತ್ತು ಸಭೆಯ ಒಂದು ಸೇವೆ ವಿಷಯದಲ್ಲಿ Why the church fails in its mission. ಯಾಕೆ ಒಂದು ಸಭೆ ನೋಡುವಾಗ ತನ್ನ ಸೇವೆಯಲ್ಲಿ ಅದು ಸೋತು ಹೋಗ್ತಾ ಇದೆ? So we're going to pray now. ಈಗ ನಾವು And ಪ್ರಾರ್ಥಿಸಲಿಕ್ಕಿದ್ದೇವೆ we're going to start with prayer. ಮತ್ತು ನಾವು ಪ್ರಾರ್ಥನೆಯೊಟ್ಟಿಗೆ ನಾವು We ಪ್ರಾರಂಭಿಸಲಿಕ್ಕಿದ್ದೇವೆ. have been praying, ನಾವು ಪ್ರಾರ್ಥನೆ ಮಾಡ್ತಾ but ಇರುವಾಗ there are many, but prayers must be followed by action. ಮತ್ತು ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗ ಅವು ಒಂದು ಕಾರ್ಯರೂಪವಾಗಿ ಅವು Let's all ಆಗಬೇಕಾಗಿದೆ. stand to our feet ಈ this morning. ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. Hallelujah. Thank you, Father. Young people, ಯವನಸ್ಥರೇ, start praying for your friends. ನಿಮ್ಮ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿರಿ. Start sharing to your neighbors. ನಿಮ್ಮ ನೆರೆಯವರಿಗೆ ಸಂಗತಿಗಳನ್ನು ಹೇಳಲಿಕ್ಕೆ ಪ್ರಾರಂಭಿಸಿರಿ. That must be your first concern. ಅದು ನಿಮ್ಮ ಮೊದಲನೇ ಒಂದು ಕಾಳಜಿಯಾಗಿರಬೇಕು. The whole purpose why Jesus came, ಯೇಸು ಸ್ವಾಮಿ ಬಂದಿರುವ ಸಂಪೂರ್ಣ ಒಂದು ಉದ್ದೇಶ ಏನಾಗಿದೆ? why Jesus gave us this great commission, ಯಾಕೆ ಯೇಸು ಸ್ವಾಮಿ ನಮಗಾಗಿ ಈ ಶ್ರೇಷ್ಠ ಆಜ್ಞೆಗಳನ್ನು ಆತನು ಕೊಟ್ಟಿದ್ದಾನೆ? is so that the church will realize its mission. ಮತ್ತು ಸಭೆಯು ತನ್ನ ಸೇವೆ ಏನಿದೆ ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳಬೇಕು. Father, we thank you. As we're going to pray and close, ಈಗ ನಾವು ಪ್ರಾರ್ಥನೆ ಮಾಡಿ ಮುಗಿಸ್ಲಿಕ್ಕಿರುವಾಗ imagine if the first church, the early church in the book of Acts, ಊಹಿಸಿಕೊಳ್ಳಲಿ ಮೊದಲನೇ ಸಭೆ ಆದಿ ಸಭೆ ಅದು ಅಪೊಸ್ತಲ ಕೃತ್ಯದಲ್ಲಿ ಇರುವ ಒಂದು if they ಸಭೆ were like the churches today, ಈ ದಿನದಲ್ಲಿ ಇರುವ ಒಂದು ಸಭೆ ಹಾಗೆ ಅವರು ಇರುವಾಗ and everybody were just in that upper room and they said, we are going to pray here, we are going to fellowship here, we are going to have communion here. ಮೇಲಂತಸ್ತಿನ ಕೋಣೆಯಲ್ಲಿ ಅವರು ಕೂತ್ಕೊಂಡು ನಾವು ಇಲ್ಲಿ ಪ್ರಾರ್ಥಿಸೋಣ, ಇಲ್ಲಿ ಕೂಡಿ ಬರೋಣ, ಇಲ್ಲಿ ಅನ್ಯೋನ್ಯತೆ ಹೊಂದಿಕೊಳ್ಳೋಣ, ಕರ್ತನ ಭೋಜನ ಹೊಂದಿಕೊಳ್ಳೋಣ ಎಂಬುದಾಗಿ ಅವರು ಹೇಳುವಾಗ The gospel would never have come to India. ಆ ಒಂದು ಸುವಾರ್ತೆ ಭಾರತ ದೇಶಕ್ಕೆ ಅದು ಎಂದಿಗೂ ಬರುತ್ತಾ ಇರಲಿಲ್ಲ. But what do we see today? ಆದ್ರೆ ಈ ದಿನ ನಾವು ಏನ್ ನೋಡ್ತಾ ಇದ್ದೇವೆ? Because those disciples, ಆ ಒಂದು ಶಿಷ್ಯರ ಕಾರಣ they knew the great commission, ನಮಗೆ ಒಂದು ಶ್ರೇಷ್ಠ ಆಜ್ಞೆಗಳು and they ಕೊಡಲ್ಪಟ್ಟಿವೆ. waited for the gift of the Holy Spirit. ಅವರು ಪವಿತ್ರ ಆತ್ಮನ ವರಗಳಿಗಾಗಿ ಅವರು ಕಾದರು. You know why you don't win souls? ಯಾಕೆ ನೀವು ಆತ್ಮಗಳನ್ನು ಗೆಲ್ತಾ ಇಲ್ಲ ಎಂಬುದಾಗಿ You know why ನೋಡುವಾಗ we don't share the gospel? ಯಾಕೆ ನಾವು ಸುವಾರ್ತೆಯನ್ನು ಸಾರ್ತಾ ಇಲ್ಲ? There is no spirit leading, there is no spirit infilling. ಯಾಕೆಂದ್ರೆ ಆತ್ಮದಲ್ಲಿ ನಾವು ತುಂಬಿಸಲ್ಪಡ್ತಾ ಇಲ್ಲ, ಆತ್ಮದಿಂದ ನಾವು ನಡೆಸಲ್ಪಡ್ತಾ ಇಲ್ಲ. We have to have an anointing, we have to have the fullness of the Holy Spirit, the baptism of the Holy Spirit. ನಮಗೆ ಅಭಿಷೇಕ ಬೇಕು, ಪವಿತ್ರ ಆತ್ಮದಿಂದ ತುಂಬಿಸಲ್ಪಡಬೇಕು, ಪವಿತ್ರ ಆತ್ಮನ ಒಂದು ದೀಕ್ಷಾಸ್ನಾನ ನಮಗೆ ಬೇಕಾಗಿದೆ. When the Holy Spirit comes upon you, ಯಾವಾಗ ಪವಿತ್ರ ಆತ್ಮ ನಿಮ್ಮ ಮೇಲೆ ಬರುತ್ತಾನೋ, the Holy Spirit will guide you to go and share the gospel. ಪವಿತ್ರ ಆತ್ಮನು ನೀವು ಹೋಗಿ ಸುವಾರ್ತೆ ಸಾರುವುದಕ್ಕಾಗಿ ನಿಮಗೆ ಮಾರ್ಗದರ್ಶನ The ಕೊಡುತ್ತಾನೆ. early church were in the upper room. ಆದಿ ಸಭೆಯವರು ಮೇಲಂತಸ್ತಿನ ಕೋಣೆಯಲ್ಲಿ ಇರುವಾಗ After 10 days, suddenly the Spirit of God came on the day of Pentecost like a mighty rushing wind. ಮತ್ತು ಪಂಚಾಶತ್ತಮ ದಿನದಂದು ನೋಡುವಾಗ ತಕ್ಷಣವೇ ಒಂದು ಪವಿತ್ರ ಆತ್ಮನು ಬಿರುಗಾಳಿ ಬೀಸಿದಾಗೆ ಗಾಳಿಯ ಉಪಾದಿಯಲ್ಲಿ ಅವರ ಮೇಲೆ ಇಳಿದು ಬಂದನು. They all were filled with the Holy Spirit. ಅವರೆಲ್ಲರೂ ಪವಿತ್ರ ಆತ್ಮನಿಂದ And they began ತುಂಬಿಸಲ್ಪಟ್ಟರು. to take the gospel. ಮತ್ತು ಅವರು ಸುವಾರ್ತೆಯನ್ನು ಹೊತ್ತುಕೊಂಡು ಹೋದರು. They began to share about Jesus. ಅವರು ಯೇಸು ಸ್ವಾಮಿ ಬಗ್ಗೆ ಎಲ್ಲರಿಗೆ ಹೇಳಲಿಕ್ಕೆ ಪ್ರಾರಂಭಿಸಿದರು. Peter, who denied Jesus, ಪೇತ್ರನು ಯೇಸು ಸ್ವಾಮಿಯನ್ನು ಅಲ್ಲಗಳೆದಾಗ now he is filled with the Holy Spirit. ಈಗ ಆತನ ಪವಿತ್ರ ಆತ್ಮದಿಂದ And ತುಂಬಿಸಲ್ಪಟ್ಟಿದ್ದಾನೆ. after the day of Pentecost, ಪಂಚಾಶತ್ತಮ ದಿನದಂದು he is standing up and he is preaching the first sermon. ಮತ್ತು ಆತನಲ್ಲಿ ನಿಂತುಕೊಂಡು ಮೊದಲೇ ಒಂದು ಬೋಧನೆಯನ್ನು ಆತನು ಬೋಧಿಸ್ತಾ ಇದ್ದನು. 3,000 people get saved. 3,000 ಜನರಲ್ಲಿ The ರಕ್ಷಿಸಲ್ಪಟ್ಟರು. church began to grow ಸಭೆಯಲ್ಲಿ ಬೆಳೆಯಲಿಕ್ಕೆ ಪ್ರಾರಂಭವಾಯಿತು. all around Jerusalem. ಯೆರೂಸಲೇಮಿನ ಸುತ್ತಲೂ
the next town of Judea, ಮತ್ತು ಯೂದಾಯ ಸಮಯದಲ್ಲಿಯೂ, and then to the untouchables called the Samaritans, ಮತ್ತು ಸಮಾರ್ಯದಲ್ಲಿಯೂ, and then to the uttermost parts of the world. ಮತ್ತು ನೋಡುವಾಗ ಲೋಕದ ಕಟ್ಟೆ ಕಡೆಯವರೆಗೂ. Church, for too long you and I are in our Jerusalem. ಮತ್ತು ಸಭೆ, ನೀವು ಬಹಳ ಸಮಯದಿಂದ ಯೆರೂಸಲೇಮಿನಲ್ಲಿ ಇದ್ದೀರಾ. We are comfortable in our Jerusalem. ಮತ್ತು ನಾವು ಯೆರೂಸಲೇಮಿನಲ್ಲಿ ಆರಾಮವಾಗಿ We are ನಾವಿದ್ದೇವೆ. sitting in our Jerusalem. ನಮ್ಮ ಯೆರೂಸಲೇಮಿನಲ್ಲಿ ನಾವು We have not ಕೂತುಕೊಂಡಿದ್ದೇವೆ. opened our mouth and gone to Judea, Samaria. We have not opened our mouth and gone to our neighbors to share the gospel. ನಮ್ಮ ಬಾಯನ್ನು ತೆರೆದು ಸಮಾರ್ಯಕ್ಕೆ ಆಗಲಿ ಯೂದಾಯ ಸೀಮೆಗೆ ನಾವು ಹೋಗ್ಲಿಲ್ಲ, ನಮ್ಮ ನೆರೆಯವರಿಗೆ ಹೋಗಿ ನಾವು ಸುವಾರ್ತೆಯನ್ನು ಸಾರ್ತಾ ಇಲ್ಲ. While that must be our mission, ನಮ್ಮ ಒಂದು ಸೇವೆಯ ಕೆಲಸ we are ಅದಾಗಿರಬೇಕು. doing everything else, but we are not doing what Jesus commands us to do. ನಾವು ಎಲ್ಲ ಸಂಗತಿಗಳು ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿ ಯಾವುದನ್ನು ಮಾಡ್ಬೇಕೆಂಬುದು ಆಜ್ಞಾಪಿಸ್ತಾ ಇದ್ದಾನೆ, ಅದನ್ನು ನಾವು ಮಾಡ್ತಾ ಇಲ್ಲ. Start praying right now. ಈಗಲೇ ಪ್ರಾರ್ಥನೆ ಮಾಡ್ಲಿಕ್ಕೆ What ಪ್ರಾರಂಭಿಸಿರಿ. is the use if you are going to heaven ನೀವು ಪರಲೋಕಕ್ಕೆ ಹೋಗುವಾಗ ಅಲ್ಲಿ ಏನು ಉಪಯೋಗ and your ಆಗ್ತದೆ? family member is not saved and they are going to hell? ನಿನ್ನ ಕುಟುಂಬದ ಜನರು ರಕ್ಷಣೆ ಹೊಂದದೆ ಅವರು ನರಕಕ್ಕೆ ಹೋಗುವಾಗ, What is the use if you are a believer ನೀವು ವಿಶ್ವಾಸಿ ಆಗಿರುವುದದು ಏನು ಉಪಯೋಗ? and people around you are still unbelievers? ನಿನ್ನ ಸುತ್ತಲಿರುವ ಜನರು ಇನ್ನೂ What ಅವಿಶ್ವಾಸಿಗಳಾಗಿರುವಾಗ, is the use of all the blessings of salvation, healing, miracles and blessings in your life? ರಕ್ಷಣೆ ಒಂದು ಆಶೀರ್ವಾದ ನೀವು ಹೊಂದಿಕೊಂಡಿರೋ, ಗುಣಪಡಿಸುವಿಕೆ, ಮಹತ್ಕಾರ್ಯ, ಸೂಚಕ ಕಾರ್ಯ ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುತ್ತಾ ಇದ್ದೀರಾ? When you are not sharing it to the poor, to the hungry and to those who need the gospel. ಬಡವರಿಗೆ, ಹಸಿವೆ ಉಳ್ಳವರಿಗೆ, ಯಾರಿಗೆ ಸುವಾರ್ತೆ ಅವಶ್ಯಕತೆ ಇದೆ ಅವರಿಗೆ ಹೋಗಿ ನೀವು ಸುವಾರ್ತೆ ಸಾರದಿದ್ದ ಏನು ಉಪಯೋಗ? Come on, start praying right now. ಈಗಲೇ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭಿಸಿರಿ. Come on, close your eyes, lift up your hands or your voices and start praying right ನಿಮ್ಮ now. ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಕೈಗಳ ಮೇಲೆ ಎತ್ತಿಕೊಂಡು ನೀವು ಬಾಯಿ ತೆರೆದು ನೀವು The ಪ್ರಾರ್ಥಿಸಿರಿ. name that you have written. ಯಾವ ದಿನ ನೀವು ಹಿಂತಿರುಗಿ If you ಬಂದಿರೋ, have not got any name, go home and write the name. It Yeah. can be your own son and your own daughter. You can go to heaven while your children can go to hell. Write their names down and begin to pray. ನೀವು ಯಾವ ಹೆಸರುಗಳನ್ನು ಬರೆದುಕೊಂಡಿದ್ದೀರಾ ಆ ಹೆಸರುಗಳಿಗಾಗಿ ನೀವು ಪ್ರಾರ್ಥಿಸಿರಿ. ನಿಮ್ಮ ಮಕ್ಕಳು, ನೀವು ಅವರು ಪರಲೋಕಕ್ಕೆ ಹೋಗ್ತಾರೆ, ನಿಮ್ಮ ಮಕ್ಕಳು ಪರಲೋಕಕ್ಕೆ ಹೋಗೋದಿದ್ರೆ ಅದು ಏನು ಉಪಯೋಗ? ಅದಕ್ಕಾಗಿ ಯಾವ ಹೆಸರುಗಳನ್ನು ಬರೆದುಕೊಂಡಿದ್ರೆ ಆ ವಿಷಯಕ್ಕಾಗಿ ಅವರ ಹೆಸರಿಗಾಗಿ This is ಪ್ರಾರ್ಥಿಸಿರಿ. your 4th year. ಇದು ನಿಮ್ಮ 4ನೇ ವರ್ಷವಾಗಿದೆ. This is your 4th year. ಇದು ನಿಮ್ಮ 4ನೇ The 4th ವರ್ಷವಾಗಿದೆ. year is the year of grace. ನಿಮ್ಮ 4ನೇ ವರ್ಷದ ಕೃಪೆಯ ವರ್ಷವಾಗಿದೆ. 3 years the master came, he didn't see any fruit. 3 ವರ್ಷ ಯಜಮಾನ ಬಂದು ನೋಡಿದನಲ್ಲಿ ಯಾವ ಫಲವನ್ನು ಆತನು ಕಾಣಲಿಲ್ಲ. And the gardener said, "Sir, give me one more year." ಮತ್ತು ಆತ ಆಳು ಹೇಳ್ತಾನೆ, ಯಜಮಾನ ಇನ್ನೊಂದು ವರ್ಷ ನನಗೆ ಕೊಡು. The Lord is giving you 6 months in this year. ಮತ್ತು ದೇವರು ನಿಮಗೆ ಈ ವರ್ಷದ 6 ತಿಂಗಳು ನಿಮಗೆ ಕೊಡ್ತಾ In ಇದ್ದಾನೆ. this year to get a soul, to go and get a family, and more than that into the church. ನೀವು ಹೋಗಿ ಜನರನ್ನು ರಕ್ಷಿಸಬೇಕು, ಕುಟುಂಬಕ್ಕೆ ಹೋಗಬೇಕು, ಅವ್ರನ್ನ ಸಭೆಗೆ ಕರೆದುಕೊಂಡು ಬರಬೇಕೆಂಬುದಾಗಿ ಅವಕಾಶ ದೇವರು ನಿಮಗೆ ಕೊಡ್ತಾ ಇದ್ದಾನೆ. Taking the whole gospel ಸಂಪೂರ್ಣ ಸುವಾರ್ತೆಯನ್ನು ತೆಗೆದುಕೊಂಡು to the whole world ಸಂಪೂರ್ಣ ಲೋಕಕ್ಕೆ is the commission of Jesus. ಯೇಸು ಸ್ವಾಮಿ ಕೊಟ್ಟ ಆಜ್ಞೆ ಅದಾಗಿದೆ. Now you pray for that person, ನೀವು ಆ ವ್ಯಕ್ತಿಗಾಗಿ ನೀವು ಪ್ರಾರ್ಥಿಸಿರಿ. and now you begin to cry out to God for souls to be saved. ಮತ್ತು ಆ ಆತ್ಮಗಳು ರಕ್ಷಿಸಲ್ಪಡಬೇಕೆಂಬುದಾಗಿ ದೇವರಲ್ಲಿ ನೀವು ಮೊರೆ ಇಡ್ರಿ, ಆತನಲ್ಲಿ Do not ಕೂಗಿಕೊಳ್ಳಿರಿ. be like the fig tree. ಅಂಜೂರದ ಮರದ ಹಾಗೆ ನೀವು Do ಇರಬೇಡ್ರಿ. not be like the dry tree. ಆ ಒಣ ಮರದ ಹಾಗೆ Do ಇರಬೇಡಿರಿ. not be like a fruitless Christian. ಫಲ ಇಲ್ಲದ ಕ್ರೈಸ್ತರಾಗಿ ನೀವು ಇರಬೇಡಿರಿ. Begin to ask God to give you that burden for the perishing people. ನಾಶವಾಗುವ ಜನರಿಗಾಗಿ ದೇವರ ಭಾರ ಕೊಡುವಂತೆ ದೇವರಲ್ಲಿ ನೀವು ಕೇಳಿಕೊಳ್ಳಿರಿ. Come on, everybody, let's pray. ಪ್ರತಿಯೊಬ್ಬರು ನಾವು ಸೇರಿ ನಾವು ಪ್ರಾರ್ಥಿಸೋಣ. Oh, hallelujah, Ramasandere, Serolo, Selaramandolo. Pray. I think you should just get hold of a person next to you and pray. ನಿಮ್ಮ ಪಕ್ಕದವರ ಕೈಗಳನ್ನು ಹಿಡಿದುಕೊಂಡು ನೀವು ಈ ಸಮಯದಲ್ಲಿ ಪ್ರಾರ್ಥಿಸಿರಿ. By this time, But as the this- book of Hebrews says, many of us should have become preachers, teachers of the word of God. ಇಬ್ರಿಯ ಪತ್ರಿಕೆಯಲ್ಲಿ ನೋಡುವಾಗ ಬಹಳಷ್ಟು ಜನರು ದೇವರ ವಾಕ್ಯವನ್ನು ಬೋಧಿಸುವವರು, ಕಲಿಸುವವರು, ಶಿಕ್ಷಕರಾಗಿರಬೇಕು. But even after 10-20 years, if there is no voice in prayer, ಮತ್ತೆ then how are you going to bear fruit? 20 ವರ್ಷಗಳಾದರೂ ಸಹ ನೀವು ಆ ಒಂದು ಪ್ರಾರ್ಥನೆಯಲ್ಲಿ ವಿರದಿದ್ದರೆ ಹೇಗೆ ನೀವು ಫಲ ಕೊಡಬಹುದು? Begin to pray now, everyone. ಈಗಲೇ ನೀವು ಪ್ರತಿಯೊಬ್ಬರನ್ನು ಪ್ರಾರ್ಥನೆ ಮಾಡಲಿಕ್ಕೆ Don't look here or ಪ್ರಾರಂಭಿಸಿ. there. Whichever language you can, begin to pray. ಆ ಕಡೆ ಈ ಕಡೆ ನೋಡಬೇಡ್ರಿ, ಯಾವ ಭಾಷೆ ನಿಮ್ಗೆ ಬರ್ತದೆ ಆ ಭಾಷೆಯಲ್ಲಿ ನೀವು ಪ್ರಾರ್ಥನೆ And say, ಮಾಡಲಿಕ್ಕೆ Lord, help me to ಪ್ರಾರಂಭಿಸಿ. realize the mission, oh God. ಕರ್ತನೆ, ನೀನು ಕೊಟ್ಟಿರುವ ಕೆಲಸವನ್ನು ನಾನು ಅರ್ಥ ಮಾಡಿಕೊಳ್ಳುವಂತೆ. Help me, Lord, Father, to see my fruitlessness. ಕರ್ತನೆ, ನನ್ನ ಫಲಭರಿತ ಇಲ್ಲದ ಜೀವಿತ ತಿಳಿದುಕೊಳ್ಳಿಕ್ಕೆ ನನಗೆ ಸಹಾಯ Today I ಮಾಡು. break every curse of barrenness over your people, over the church in Jesus' name. ಕರ್ತನೆ, ಈ ದಿನದಲ್ಲಿ ಸ್ವಾಮಿ ಸಭೆಯ ಮೇಲೆ, ನಿನ್ನ ಜನರ ಮೇಲೆ ಕರ್ತನೆ ರಾಜ ಬಂಜತನದ ಆತ್ಮವನ್ನು ತೆಗೆದು ಹಾಕ್ತಾ ಇದ್ದೇನೆ. Every curse of barrenness be removed in Jesus' name. ಎಲ್ಲ ಬಂಜತನದ ಶಾಪವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ತೆಗೆದು ಹಾಕ್ತಾ ಇದ್ದೇವೆ. ಪ್ರಾರ್ಥನೆ ಮಾಡಿ ಪ್ರತಿಯೊಬ್ಬರು ನೀವು ಪ್ರಾರ್ಥಿಸಿರಿ.
Shilarama Salarere. Hold somebody's hand next to you and begin to pray. ನಿಮ್ಮ ಪಕ್ಕದವರ ಕೈಗಳನ್ನು ಹಿಡಿದುಕೊಂಡು ಈ ಸಮಯದಲ್ಲಿ ನೀವು From ಪ್ರಾರ್ಥಿಸಿ. today, ಈ ದಿನದಿಂದ make that phone call. ಆ ಒಂದು ಫೋನ್ ಕರೆಯನ್ನು ನೀವು ಮಾಡಿರಿ. Check on your friends. ನಿಮ್ಮ ಸ್ನೇಹಿತರನ್ನು ನೋಡಿಕೊಳ್ಳಿರಿ. Check on your neighbors. ನೀವು ನೆರೆಯವರನ್ನು ಪರೀಕ್ಷಿಸಿರಿ. See where the Holy Spirit is leading you to share the gospel. ಪವಿತ್ರ ಆತ್ಮ ನಿಮ್ಮನ್ನು ಎಲ್ಲಿ ಹೋಗಿ ಸುವಾರ್ತೆ ಸಾರಬೇಕೆಂಬುದು ನಡೆಸ್ತಾ ಇದ್ದಾನೆ ಎಂಬುದಾಗಿ In ನೋಡಿಕೊಳ್ಳಿರಿ. this coming weeks, ಈ ಬರುವ ವಾರಗಳಲ್ಲಿ not only one soul, ಬರೇ ಒಂದು but ಆತ್ಮ I'm going to ಮಾತ್ರವಲ್ಲ, bring more than 10 souls to you, Lord. ಕರ್ತನೆ 10 ಆತ್ಮಕ್ಕಿಂತ ಹೆಚ್ಚಾಗಿ ನಿನ್ನ ಕಡೆಗೆ ನಾನು I am ಕರೆದುಕೊಂಡು going to ಬರುತ್ತೇನೆ. share the gospel, oh Father, to my neighbors. ನನ್ನ ನೆರೆಯವರಿಗೆ ನಾನು ಒಂದು ಸುವಾರ್ತೆ ನಾನು ಸಾರುತ್ತೇನೆ. Lord, anoint me with your spirit, ಕರ್ತನೆ ನಿನ್ನ ಆತ್ಮದಿಂದ ನನ್ನನ್ನು ಅಭಿಷೇಕಿಸು. so that I do not want to be a barren tree, but I want to become a fruitful tree, oh God. ನಾನು ಆ ಬಂಜೆಯಾದ ಮರವಾಗಿ ನಾನು ಇರುವುದು ಬೇಡ ಸ್ವಾಮಿ, ಅದರ ಫಲಭರಿತವಾದ ಮರ ನಾನು ಆಗಿರಬೇಕು. Let's pray together, pray together. ಈಗ ನಾವೆಲ್ಲರೂ ಸೇರಿ ಒಟ್ಟಾಗಿ ನಾವು ಪ್ರಾರ್ಥಿಸೋಣ. Even if you are feeling cold or dry, or you have never heard this message, or but take this step from today. ನಿಮಗೆ ತಂಪಾಗಿ ಅಥವಾ ಒಣತನ ನಿಮಗೆ ಅನಿಸ್ತಾ ಇರಬಹುದು, ಆದರೆ ಈ ದಿನ ಈ ಸಂದೇಶವನ್ನು ತೆಗೆದುಕೊಂಡು ಮುಂದೆ ಬರೆಯಿರಿ. From today we are going to take the first step. ಈ ದಿನದಿಂದ ನಾವು ಮೊದಲೇ ಹೆಜ್ಜೆ ನಾವು ತೆಗೆದುಕೊಳ್ಳೋಣ. The first step to win souls. ಮೊದಲೇ ಹೆಜ್ಜೆ ಅದು ಆತ್ಮಗಳನ್ನು The ಗೆಲ್ಲುವುದಾಗಿದೆ. first step for evangelism. ಮೊದಲೇ ಹೆಜ್ಜೆ ಅದು ಸುವಾರ್ತೆ ಸೇವೆ ಮಾಡುವುದು. And every believer will begin to do that. ಮತ್ತು ಪ್ರತಿ ಒಂದು ವಿಶ್ವಾಸಿ ಅದನ್ನು ನಾವು ಮಾಡಲಿಕ್ಕೆ ಪ್ರಾರಂಭಿಸೋಣ. Thank you, Jesus. ಸೆಕೆತೆರೆಲೆ ರಿಬ ಶಕತರಲರ ಸೊಕೊತೊರೊಲೊ ರೊಬೊ ಶೆಕೆತ್ರೆಲೆ ರಿಬ ಸೆಕೆತರಲರ ಬರ. ಓ ಕರ್ತನೇ ನೀನು ಕಾರ್ಯ ಮಾಡು ಸ್ವಾಮಿ. ಕರ್ತನೇ ರಿಬ ಕತರಲರ ರಬ ಶೆಕೆತೆರೆಲೆ ರಿಬ ಬರ ಬರ. Father, let this burden come to the church. Let the church recognize its mission. Yes, Lord Jesus. Let the church realize, oh God, what we have not done all these years, oh God. Lord, we have neglected your word. Lord, we have not borne fruit, oh Father. Lord, we have been casual. We have been lazy. We have been comfortable. But today, oh God, we pray, let the church arise. Let families arise. Lord, let us arise, Lord, to go out and to bring souls, oh Father. The harvest is plenty, you said, Lord. Oh, the harvest is plenty, oh God. Lord, let there be laborers. ನೀನು ಕಾರ್ಯ ಮಾಡು ಸ್ವಾಮಿ. ಕರ್ತನೆ ರಾಜ ಊರಬ ಕತರಲ ರಿಬ ಶೆಕೆತ್ರೆಲೆ ರಿಬ ಸಂದರ ಕತರಲ ಸೊಬೊಕೊತೊರೊಲೊ ಶೆಕೆತ್ರೆ. Make a commitment from today. ಈ ದಿನದಿಂದ ಒಂದು ಒಪ್ಪಂದ ನೀವು You will ಮಾಡಿಕೊಳ್ಳಿರಿ. bring people. You will reach out and you will bring souls. ನೀವು ಜನರಿಗೆ ಹೋಗಿ ತಲುಪಿ ಅವರ ಆತ್ಮಗಳನ್ನು ಕರೆದುಕೊಂಡು ಬರ್ತೀರಿ ಎಂಬುದಾಗಿ. Souls are dying outside without Jesus. ಯೇಸು ಸ್ವಾಮಿ ಇಲ್ಲದ ಹೊರಗಡೆ ಆತ್ಮಗಳು ಸಾಯ್ತಾ ಇವೆ. While we are praying here, thousands are losing their lives. ನಾವು ಇಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅದರ ಸಾವಿರಾರು ಜನರು ತಮ್ಮ ಜೀವಿತವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. Church, if we don't do it now, when are we going to do? ಸಭೆ, ನಾವು ಈಗ ಅದನ್ನು ಮಾಡದಿದ್ದರೆ ಯಾವಾಗ ನಾವು ಅದನ್ನು If ಮಾಡಲಿಕ್ಕಿದ್ದೇವೆ? we fail in our mission now, ನಾವು ನಮ್ಮ ಸೇವೆಯಲ್ಲಿ ನಾವು when are ತಪ್ಪಿಸಿಕೊಳ್ಳುವುದಾದರೆ we going to share the gospel? ಯಾವಾಗ ಹೋಗಿ ನಾವು ಸುವಾರ್ತೆಯನ್ನು ಸಾರಲಿಕ್ಕಿದ್ದೇವೆ? Pray till you get that burden. Pray till you get that
ಆ ಒಂದು desire for souls. ಆ ಒಂದು ಭಾರವು ಆತ್ಮಗಳಿಗಾಗಿ ಒಂದು ಆಸೆ ನಿಮ್ಮಲ್ಲಿ ಹುಟ್ಟುವಂತೆ ನೀವು ಅದಕ್ಕಾಗಿ ಪ್ರಾರ್ಥಿಸಿರಿ. Father, come Holy Spirit. Come Holy Spirit. ಹಾಲೆಲೂಯಾ. ಮತ್ತೊಂದು ಆವರ್ತಿ ಈ ಒಂದು ಸಮಯದಲ್ಲಿ ದೇವರ ವಾಕ್ಯವು ಹಂಚಲ್ಪಟ್ಟ ಹಾಗೆ ಪ್ರಿಯರೇ, ನಮ್ಮ ಆತ್ಮ, ನಮ್ಮ ಶರೀರ, ನಮ್ಮ ದೇಹಗಳನ್ನು ಆತನಿಗೆ ಕೊಡೋಣ. ನಿಜವಾಗಲೂ ದೇವರು ನಮಗೆ ಒಂದು ಅದ್ಭುತವಾದ ಸಮಯದಲ್ಲಿ ಕಲಿಸಿಕೊಟ್ಟಿದ್ದಾರೆ. ಈ ಒಂದು ಹಾಡಿನ ಮುಖಾಂತರ ನಾವು ನಮ್ಮ ಹೃದಯಗಳನ್ನು, ಮನಸ್ಸನ್ನು ಆತನಿಗೆ ಒಪ್ಪಿಸಿಕೊಡೋಣ.